ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 129ನೆಯ ಪ್ರವಚನ. ಅನೇಕ ಧರ್ಮಗಳ ಚಿಂತನೆಗಳನ್ನು ಕೊಟ್ಟ ಕೃಷ್ಣಗೀತೆ, ಧರ್ಮಗೀತೆ, ವಿಷ್ಣುಗೀತೆ, ಧರ್ಮರಾಜನಿಗೆ ಆಪದ್ಧರ್ಮದ ಅನೇಕ ರಹಸ್ಯಗಳನ್ನು ಹೇಳಿದ್ದಾನೆ. ಒಂದೊಮ್ಮೆ ಮನುಷ್ಯನಿಗೆ ಕೆಲವಕ್ಕೆಲ್ಲ ಪ್ರಾಯಶ್ಚಿತ್ತ ಇಲ್ಲ ಅಂತ ಕೃಷ್ಣ ಹೇಳಿದವ. ಪ್ರೋಷಿತಸ್ತು ಸ್ತ್ರೀಯ ಗಚ್ಚೇತ್ ಪ್ರಾಯಶ್ಚಿತ್ತೀಯತೇನ ಚ ಅಂತ. ಈ ನಾಟ್ಯ ರಂಗದಲ್ಲಿ ಎಲ್ಲ ನಾಯಿಕೆಯರ ಬಗ್ಗೆ ಮಾತಾಡುವಾಗ ಎಂತಹ ನಾಯಿಕೆಯರೆಲ್ಲ ಹೇಳುತ್ತಾರೆ. ಅದರಲ್ಲಿ ಪ್ರೋಷಿತ ಭರ್ತೃಕೆ ಅಂತಲೇ ಒಬ್ಬಳಿದ್ದಾಳೆ. ಅಂದರೆ ಗಂಡ ಬೇರೆ ಊರಿಗೆ ಹೋಗಿದ್ದಾನೆ, ಊರಲ್ಲಿ ಇಲ್ಲ ಅಂತವಳು ಅಂತ. ಅವಳ ಚರಿ ಹೇಗಿರುತ್ತದೆ ಎಲ್ಲ ತಿಳಿಸಿಕೊಡುತ್ತಾರೆ. ಹಾಗಾಗಿ ಏಕವೇಣಿಧರ ಶಯ್ಯ ಅಂತ ಸೀತೆಯನ್ನು ಕಂಡಾಗ ಹನುಮಂತ ಹೇಳಿದ್ದ, ಗಂಡ ಸನ್ನಿಧಾನದಲ್ಲಿ ಇಲ್ಲ ಎನ್ನುವುದು ಗೊತ್ತಾಗ್ತದೆ, ಸೀತೆ ಒಂದೇ ಹೆರಳನ್ನು ಕಟ್ಟಿದ್ದಾಳೆ ಅಂತ ಹೇಳಿಕೊಂಡು. ಅಂದ್ರೆ ಒಂದು ಜಟೆಯಲ್ಲಿ ಹೆಣ್ಣು ಮಕ್ಕಳು ಕಂಡು ಸಿಕ್ಕರೆ, ಮದುವೆ ಆದವರು ಸಿಕ್ಕರೆ, ಗಂಡ ಊರಲ್ಲಿ ಇಲ್ಲ ಅಂತ ಅರ್ಥ. ಕೆಲಸಕ್ಕೋ ಇನ್ಯಾವುದಕ್ಕೋ ಹೊರಗೆ ಹೋಗಿದ್ದಾನೆ, ರಾಜಸೇವೆಗೆ ಹೋಗಿದ್ದಾನೆ ಅಂತ ಅರ್ಥ. ಆದ್ರೆ ಇವತ್ತು ಎಲ್ಲ ಹೆಣ್ಣುಮಕ್ಕಳು ಹಾಗೆ. ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇರ್ಲಿ. ಅಂದರೆ ಸಂಸ್ಕೃತಿಯು ಬದಲಾಗಿದೆ. ಕೆಲ ಹೆಣ್ಮಕ್ಕಳಿಗೆ ಕೂದಲೇ ಇಲ್ಲದಿದ್ದಾಗ ಗಂಡ ಏನು ಅಂತ ನೀವು ಕೇಳಬಹುದು. ಹಾಗಾಗಿ ಇಲ್ಲಿ ತಿಳಿಸಿಕೊಟ್ಟಾಗವ ಪ್ರೋಷಿತ ಹೆಣ್ಮಗಳಿದ್ರೆ ಗಂಡ ಎಲ್ಲಿ ಪರವೂರಿಗೆ ಹೋಗಿದ್ದಾನೆ, ಈಗ ಬಂದಾಗ ಇನ್ನು ನಾಳೆ ಹೋದಾನು ರಾಜಸೇವೆಗೋ ಇನ್ಯಾವುದೋ ನಿಮಿತ್ತಕ್ಕೋ, ನಾಳೆ ಹೋದಾನು ಹಿಂದೆ ಹೋದಾನು. ಹಾಗಾಗಿ ಬಂದಿದ್ದಾನೆ ಗಂಡ ಅಂದಾಗ ಹೆಣ್ಮಕ್ಕಳು, ಹೆಂಡತಿ ಆದವಳು ಏನ್ ಮಾಡಬೇಕು, ಎಷ್ಟೋ ಸಮಯದಿಂದ ನಿರೀಕ್ಷೆ ಮಾಡಿದ್ದಾಳೆ, ಹಾಗಾಗಿ ದೈಹಿಕ ಸುಖವನ್ನು ಉಣಬಹುದು ಅಂತ ಹೇಳಿಬಿಡ್ತಾರೆ. ಕೃಷ್ಣ ಹೇಳುತ್ತ, ಪ್ರೋಷಿಸಸ್ತು ಸ್ತ್ರೀಯ ಗಚ್ಚೇತ್, ಸ್ತ್ರೀಯಂ ಗಚ್ಚೇತ್, ಹೋಗ್ಬೋದಪ್ಪ, ದಿನ ವಾರ ತಿಥಿ ನಕ್ಷತ್ರ ನೋಡ್ಬೇಕಾಗಿಲ್ಲ. ಬೇರೆ ಕಡೆಯಲ್ಲಿ ಆದ್ರೆ ಹೇಳಿದ್ದಾರೆ, ಅವನು ಗೃಹಸ್ಥನಾದವನಿಗೆ ಕಟ್ಟುಪಾಡುಗಳಿವೆ. ಸಂಜೆ ಹೊತ್ತುಗಳಲ್ಲಿ, ಹಗಲಿನಲ್ಲಿ, ಹಾಗೆಯೇ ಅಯನಾದಿಗಳಲ್ಲಿ, ಪರ್ವಕಾಲಗಳಲ್ಲಿ, ದಿನತ್ರಯಗಳಲ್ಲಿ, ಋತುಕಾಲಗಳಲ್ಲಿ ಇಲ್ಲೆಲ್ಲ ನಿಷೇಧವನ್ನು ಹೇಳಿದರೆ, ಈಕೆಗಾಗುವಾಗ ಗಂಡ ಹೊರಗೋದವ ಊರಿಗೆ ಬಂದ ಅಂದಾಗ ಆಕೆ ಸಂಭ್ರಮಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಅವಳ ಆಸೆಯನ್ನು ಪೂರೈಸುವುದು ಅವನ ಕರ್ತವ್ಯ ಆಗ್ತದೆ. ಇದರಿಂದ ಅವನಿಗೆ ಪ್ರಾಯಶ್ಚಿತ್ತ ಇಲ್ಲ, ತಪ್ಪು ಅಲ್ಲ. ಬೇರೆ ಕಡೆಯಲ್ಲೆಲ್ಲ ಚಾಂದ್ರಾಯಣಾದಿಗಳನ್ನು ನಡೆಸುವಲ್ಲಿ ಹೇಳಿದ್ದ ಕೃಷ್ಣ ಇಲ್ಲ ಹೇಳತ್ತ. ಮತ್ತೆ ಬೇರೆ ಕಡೆಗೂ ಕೆಲವೆಡೆಯಲ್ಲಿ ಹೇಳಲ್ಪಟ್ಟಂತಹ ಪ್ರಾಯಶ್ಚಿತ್ತಗಳು ಬಹಳ ಜೋರಾಗಿರ್ತವೆ. ಪ್ರಾಯಶ್ಚಿತ್ತಗಳು ಪಂಚರಾತ್ರೋಪವಾಸಗಳು ಇರ್ತವೆ, ಪಂಚಗವ್ಯ ಪ್ರಾಶನ ಮಾತ್ರ ಇರ್ತದೆ, ಚಾಂದ್ರಾಯಣಾದಿಗಳು ಇರ್ತವೆ. ಇನ್ನು ಕೆಲವೆಲ್ಲ ಬಿಸಿಲಲ್ಲಿ ಇಲ್ಲೆಲ್ಲ ಬರುವುದಿಲ್ಲ ಹೆಚ್ಚು. ಬೇರೆ ಪುರಾಣಗಳಲ್ಲಿ ಭಾರಿ ಜೋರು ಕೃಚ್ಛ್ರಾದಿ ಕೃಚ್ಛ್ರಗಳೆಲ್ಲದರ ಚಿಂತನೆಗಳೆಲ್ಲ ಅಲ್ಲಿ ಬರ್ತದೆ. ತಪ್ತ ಕೃಚ್ಛ್ರಾದಿಗಳ ಜೊತೆಯಲ್ಲಿ ಬಂದಾಗ ಅದಿರಲಿ. ಮಹಾಪಾಪಿಗಳ ಕೆಲವು
ಪ್ರಾಯಶ್ಚಿತ್ತಗಳನ್ನು ಧರ್ಮಶಾಸ್ತ್ರಗಳಲ್ಲಿ, ಪುರಾಣಗಳ ಮಾತುಗಳಲ್ಲಿ ನಾವು ನೋಡಲಿಕ್ಕೆ ಬರುತ್ತೆ. ಅದು ಬಂದಾಗ ನಾನು ತಿಳಿಸ್ತೇನೆ. ಇಂಥ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕೆ ಅವನಿಗೆ ಯೋಗ್ಯತೆ ಇಲ್ಲದೇ ಇದ್ದರೆ, ದೈಹಿಕವಾದ ಕ್ಷಮತೆ ಇಲ್ಲದೇ ಇದ್ದರೆ, ವಯಸ್ಸಿನ ದೋಷಾದಿಗಳು ಇದ್ದರೆ ಏನ್ ಮಾಡ್ಲಿಕ್ಕುಂಟು? ಇದಕ್ಕೊಂದು ಬಹಳ ಸುಂದರವಾದಂತಹ ಒಂದು ಸೂತ್ರ ಕೃಷ್ಣ ಹೇಳ್ತಾನೆ. ಅಶಕ್ತ ವಿಧಿವತ್ ಕರ್ತುಂ ಪ್ರಾಯಶ್ಚಿತ್ತಾನಿ ಯೋ ನರಃ. ಸರಿಕಟ್ಟಲ್ಲಿ ವಿದ್ಯುಕ್ತವಾಗಿ ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಸಮರ್ಥನಾಗದಿದ್ರೆ, ದೈಹಿಕವಾಗಿಯೂ ಸಮರ್ಥನಾಗದಿದ್ರೆ, ದ್ರವ್ಯಗಳಲ್ಲಿ ಅವನಲ್ಲಿ ಬೇಕಾದಂತಹ ವ್ಯವಸ್ಥೆ ಇಲ್ಲದಿದ್ರೆ, ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಳಿಕ್ಕೆ ಅವನ ಹೆಂಡತಿ ಮಕ್ಕಳೆಲ್ಲ, ಅವನಿಗೆ ಬಂಧು ವರ್ಗದವರೆಲ್ಲ ಇಲ್ಲದೇ ಇದ್ರೆ ಅಥವಾ ಸಹಾಯ ಮಾಡದೇ ಇದ್ರೆ, ಅದರಿಂದ ವಿದ್ಯುಕ್ತವಾಗಿ ಮಾಡಲಿಕ್ಕೆ ಉಂಟು, ಸುಮ್ಮನೆ ಅಲ್ಲ. ಮಾಡಬೇಕಂದ್ರೆ ಕ್ರಮಪ್ರದವಾಗಿ ಮಾಡಲಿಕ್ಕೆ, ಹೇಗೆ ಹೇಳಿದ್ದು ಹಾಗೆ ಸಾಂಗೋಪಾಂಗವಾಗಿ ನಡೆಸಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ದೆ ಅಂತ ಹೇಳಿಕೊಳ್ಳುವಂತೆ ಅಲ್ಲ. ಅಷ್ಟು ಸರಿಯಾಗಿ ಮಾಡಲಿಕ್ಕೆ ಅವನಿಗೆ ಸಾಮರ್ಥ್ಯ ಇಲ್ಲ. ಪ್ರಧಾನವಾಗಿ ದೈಹಿಕ ಸಾಮರ್ಥ್ಯದ ಬಗ್ಗೆ ಹೇಳುದಿಲ್ಲ ಉಪವಾಸಾದಿಗಳನ್ನೆಲ್ಲ ಹೇಳುವಾಗ. ಆಗದೇ ಇದ್ರೆ ಏನು ಮಾಡಲಿಕ್ಕೆ ಉಂಟು? ಇದಕ್ಕೊಂದು 2 ಮಾರ್ಗಗಳನ್ನು ಕೃಷ್ಣ ತೋರಿಸ್ತಾನೆ. ಒಂದು, ವಿದುಷಾಂ ವಚನೇನಾಪಿ ದಾನೇನಾಪಿ ವಿಶುದ್ಧತಿ ಅಂತ. ಪ್ರಾಯಶ್ಚಿತ್ತ ಆಗದೆ ಹೋದ್ರೆ ಅವನಿಗೆ ಪಾಪದಿಂದ ಪರಿಹಾರ ಇಲ್ಲ. ಪಾಪ ಮಾಡಿದವನಿಗೆ ನರಕದಲ್ಲಿ ಬೇನೆ ಇದೆ ಅಂದ ತಕ್ಷಣ ಪ್ರಾಯಶ್ಚಿತ್ತ ಯಾಕೆ ಅಂತ ಕೇಳಬಹುದು. ಪಾಪ ಮಾಡಿದವನಿಗೆ ನರಕಾದಿ ಅನರ್ಥಗಳು ಉಂಟು ಎನ್ನುವುದು ಸರಿಯೇ, ಆದರೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ನರಕಾದಿಗಳು ಕಡಿಮೆ ಆಗ್ತವೆ, ಖಂಡಾಪಟ್ಟೆ ಕಡಿಮೆ ಆಗ್ತದೆ. ಈಗ ಮಾಡಿದ ತಪ್ಪಿಗೆ ಈಗಲೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಮೂಲಕ ಉತ್ತಮ ಮಟ್ಟದಲ್ಲಿ ಪ್ರಮಾಣಾಧಾರಿತವಾಗಿ ಮಾಡಿಕೊಳ್ಳುವ ಮೂಲಕ ಆತ 2 ಲೆಕ್ಕದಲ್ಲಿ, ಮುಖ್ಯವಾಗಿ ಪಾಪ ಮಾಡುವಾಗ ಹಿಂದೆ ಕೃಷ್ಣ ಹೇಳಿದ ಜ್ಞಾನತೋಪಿವ ಅಂತ, ತಿಳಿದೋ ತಿಳಿಯೋದೇ ಮಾಡಿರಬಹುದು ಅಂತ. ತಿಳಿಯದೇ ಮಾಡಿದ್ದಕ್ಕೆ ಬಹಳ ಕಡಿಮೆ ಮಟ್ಟಿನಲ್ಲಿನ ಅನರ್ಥಗಳು. ತಿಳಿಯದೆ ಮಾಡಿದ್ರಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕೆ ಇಷ್ಟ ಆಗ್ತದೆ, ಒಪ್ಪಿಕೊಳ್ಳುತ್ತಾನೆ, ತಿಳಿಯದೆ ಆಗಿ ಹೋದದ್ದು. ಈಗ ಧರ್ಮರಾಜೆಯಲ್ಲಿದ್ದಾನೆ, ತಿಳಿದು ಹೋರಾಟ ಮಾಡಿ ತಿಳಿದು ಹತ್ಯೆಯನ್ನು ನಡೆಸಿಕೊಟ್ಟಿದ್ದಾನೆ ಅಂತ ಅವನ ತಲೆಯಲ್ಲಿದೆ. ಆದ್ರೆ ಅದು ಅನಿವಾರ್ಯವೂ ಹೌದು, ಅದು ಸರಿಯೂ ಹೌದು. ಕೃಷ್ಣ 2 ರೀತಿಯಲ್ಲಿ ಮಾತಾಡಿದ್ದ. ಅಯುದ್ಧೇವ ವರ್ತತೆ ಧರ್ಮತಂತ್ರಂ, ಸಂಗ್ರಾಮೇವ ವರ್ತತೆ ಧರ್ಮತಂತ್ರಂ ಎಂದಿದ್ದಾನೆ. ಯುದ್ಧ ಮಾಡದೆ ಸಂಧಿ ಮಾಡಿಕೊಂಡು ಬದುಕುವುದರಲ್ಲಿಯೂ ರಾಜತಂತ್ರದಲ್ಲಿ ಧರ್ಮ ಇದೆ. ಒಪ್ಪದೇ ಇದ್ದಾಗ ಕರಾರುವಾಕ್ಯಾಗಿ ಕೊಡ್ಲಿಕ್ಕೆ ಬಂದದ್ದನ್ನು ಕೊಡದೇ ಇದ್ದಾಗ, ವಂಚಿಸಿದಾಗ, ಸುಳ್ಳುಗಾರರಾದಾಗ ಅವರನ್ನು ಹೋರಾಡಿ ಬಡಿದು ಯುದ್ಧ ಮಾಡಿ ತಮ್ಮ ಸೊತ್ತನ್ನು ಪಡೆಯುವುದರಲ್ಲಿಯೂ ಅರ್ಥ ಇದೆ ಕೃಷ್ಣ ಹೇಳಿದ. ಹಾಗಾಗಿ ಧರ್ಮಾಧರ್ಮದ ಜಿಜ್ಞಾಸೆ ಎನ್ನುವುದು ಪಂಡಿತರ ನೆಲೆಯಲ್ಲಿ ಇದೆ, ಜ್ಞಾನವೇತ್ತರುಗಳು ಬರ್ತಾರೆ ಎನ್ನುವುದು ಮೊದಲ ವಾಕ್ಯ ಇಲ್ಲಿ ಪ್ರಾಯಶ್ಚಿತ್ತಕ್ಕೆ. ಅದನ್ನು ತಿಳಿದು ಮಾಡಿದ ತಪ್ಪಿನಲ್ಲಿ ಅನಿವಾರ್ಯತೆ ಇತ್ತು, ವ್ಯವಸ್ಥೆ ಬೇಕಿತ್ತು ಎನ್ನುವುದೆಲ್ಲ ನೋಡಿಕೊಳ್ಳಿಕೊಂಡು. ಆದ್ರಿಂದ ಪ್ರಾಯಶ್ಚಿತ್ತ ಹೇಳಿದಾಗ, ತಿಳಿದು ಮಾಡಿದ ತಪ್ಪಿನಲ್ಲಿ ಪ್ರಾಯಶ್ಚಿತ್ತ ಹೇಳಿದಾಗ, ಅಂತಹ ಘೋರವಾದ, ದಟ್ಟವಾದ, ದೊಡ್ಡದಾದ, ಬಹಳ ಕಾಲವಾದ ಪ್ರಾಯಶ್ಚಿತ್ತಗಳು ಮಾಡಲಿಕ್ಕೆ ಮನುಷ್ಯನಲ್ಲಿ ಸಾಮರ್ಥ್ಯವಾಗಲಿ ಸಂಪತ್ತಾಗಲಿ ಇಲ್ಲದೇ ಇದ್ದಾಗ ವಿದ್ಯುಷಾಂ ವಚನೇನ ಏನು ಮಾಡುವುದು ಅಂತ ಪಬ್ಲಿಕ್ ಅಲ್ಲಿ ಕೇಳಲಿಕ್ಕೆ, ಪಬ್ಲಿಕ್ ಅಂದ್ರೆ ಸಭೆ, ವಿದ್ವಜ್ಜನರ ಸಭೆಯಲ್ಲಿ ಕೇಳಲಿಕ್ಕೆ, ನನಗೆ ಇಷ್ಟು ತಪ್ಪಾಗಿದೆ, ಇಷ್ಟು ಪ್ರಾಯಶ್ಚಿತ್ತಗಳಿವೆ, ನನಗಿಷ್ಟು ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ, ಅದು ಅವನನ್ನೇ ನೋಡಿಕೊಂಡು ಅವನ ಜನ ಹೇಳುತ್ತಾರೆ ಅವನಿಗೆ ಇಷ್ಟ ಆಗುವುದಿಲ್ಲಲ್ಲ ಅಂತ. ಹಾಗಾದ್ರೆ ಅವರು ಅದಕ್ಕೆ ಸರಿಯಾಗಿ ಬದಲಿನ ವ್ಯವಸ್ಥೆಯನ್ನು ಹೇಳಬೇಕು. 12 ವರ್ಷ ಮಾಡುವ ಒಂದೊಮ್ಮೆ ಕಠೋರವಾದ ತಪಸ್ಸು ಅನುಷ್ಠಾನಗಳಿದ್ರೆ ಅದನ್ನು 100 ವರ್ಷಕ್ಕೆ ನಿಲ್ಲಿಸಬಹುದು. ಅವನು ಬಡ್ಡಿದ ವರ್ಗ ತೀರ್ಮಾನ ಮಾಡಲಿಕ್ಕೆ 10,000 ದಂಡವಿರುವಲ್ಲಿ 1,000ವನ್ನು ತರಬಹುದು ಅವರು ದಂಡವನ್ನು. 12 ಚಾಂದ್ರಾಯಣಾದಿಗಳು ನಡೆಸುವಲ್ಲಿ 1-2 ಚಾಂದ್ರಾಯಣವನ್ನು ನಡೆಸಿಕೊಳ್ಳುವುದರಲ್ಲಿ ನಿಲ್ಲಿಸಬಹುದು. ಅಂದ್ರೆ ಕಮ್ಮಿ ಮಾಡಲಿಕ್ಕೆ ಅವರದ್ದು ವಾಕ್ಯ ಇದೆ. ಮತ್ತೆ ಇಲ್ಲೇ ಹೇಳುವುದಿಲ್ಲ, ಅವರು ಇಲ್ಲೇ ಹೇಳುವುದು ಆಗತ್ತೆ ಎಂದುಂಟು, ನಿನ್ನದು ತಪ್ಪು ಇಲ್ಲ, ಮನ್ನಣೆಗೊಳ್ಳಲ್ಪಟ್ಟಿದೆ, ನೀನು ಪ್ರಾಯಶ್ಚಿತ್ತ ಮಾಡುವ ಅವಶ್ಯಕತೆ ಇಲ್ಲ, ಹೋಗು ಸ್ನಾನ ಮಾಡು ಹೇಳಿಬಿಡ್ಲಿಕ್ಕೂ ಸಾಕು ಅಂತ. ಅವನ ತಪ್ಪನ್ನು ಪಾಪವನ್ನು ಮನ್ನಿಸುವ ಇರಾದೆಗಳು ಜ್ಞಾನಿ ವರ್ಗಕ್ಕೆ ಇದೆ ಅಂತಾನೆ ಕೃಷ್ಣ. ಆದ್ರೆ ಧರ್ಮರಾಜನಿಗೆ ವೇದವ್ಯಾಸರು ಹೇಳಿದ್ದು, ನಿನ್ನದು ಪಾಪ ಇಲ್ಲ, ಪಾಪ ನಿರ್ಮೂಲನ ಆಗಿದೆ, ಸಂಶಯ ಪಡತ್ತೀಯ ಅಶ್ವಮೇಧ ಯಾಗ ಮಾಡು. ಪಾಪ ಶಂಕಿ
ಧರ್ಮರಾಜನ ಬಗ್ಗೆ ಮಾತು ಬಂದದಲ್ಲಿ ಹಾಗೆ ಪಾಪ ಆಗಿದೆಯೋ ಅಂತ ಅವನಿಗೆ ಸಂಶಯ ಬರ್ತಾ ಇದೆ. ನಿಜವಾಗಿ ಪಾಪ ಇಲ್ಲ, ದುಷ್ಟರ ನಾಶ ಎನ್ನುವುದು ಸತ್ಯವೇ, ಕೃಷ್ಣನ ನೇತೃತ್ವದಲ್ಲೇ ಆದದ್ದು. ವ್ಯಾಸರು ಸಭೆಯಲ್ಲಿ ಮಾತಾಡಿದ್ದಾರೆ, ಪರಶುರಾಮರು ಮಾತಾಡಿದ್ದಾರೆ. ಕ್ಷತ್ರಿಯರಿಗೆ ಯುದ್ಧ ಎನ್ನುವುದು ಸ್ವಧರ್ಮವೂ ಆಗಿದೆ. ಆದರೂ ಪಾಪದ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ಅವನಿಗೆ ಒಂದು ಪ್ರಾಯಶ್ಚಿತ್ತ ಹೇಳಿದ ಹೊರತು ಮತ್ತೇನಲ್ಲ. ನಾಳೆ ಆ ಪಾಪದಿಂದಾಗಿ ಅವನು ನರಕಾದ್ಯ ಅನರ್ಥಗಳ ತಲೆಯನ್ನು ಹಾಕುವುದು ಬೇಡ ಅಂತ. ಹೀಗೆ ಪ್ರಾಯಶ್ಚಿತ್ತಗಳು ಮಾಡಿಕೊಳ್ಳುವುದರಿಂದ ಸುಮಾರು ಪಾಲಾಗಿ ನರಕದಿಂದ ಆತ ಪಾರಾಗಲಿಕ್ಕೆ ಬರ್ತದೆ. ಶಾಸ್ತ್ರೋಕ್ತವಾದ ಪ್ರಾಯಶ್ಚಿತ್ತ ಮಾಡಿದಕ್ಕೆ ಪ್ರಾಯಶ್ಚಿತ್ತ ಹೆಸರು. ಅದನ್ನ ಕೃಷ್ಣ ಹೇಳ್ತಾನೆ, ಇಲ್ಲಿ ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಕಷ್ಟ ಆಗುವುದಾದರೆ ಪಂಡಿತ ವರ್ಗದವರು ಏನು ಸಮಜಾಯಿಷಿ ಕೊಟ್ಟಿದ್ದಾರೆ, ಸಂಕೋಚ ಮಾಡಿದ್ದಾರೆ, ಅವರ ವಾಕ್ಯದಲ್ಲಿ ಏನು ತಿದ್ದುಪಡಿ ಬಂದಿದೆ. ಇವತ್ತು ನೋಡಿ, ಇತ್ತೀಚೆಗೆ ದೊಡ್ಡ ಕೋರ್ಟಲ್ಲಿ ಒಂದು ಮಾತು ಬಂದಾಗ ಏನೋ ತಪ್ಪು ಮಾಡಿದ್ದವನಿಗೆ 16 ಬಗೆಯ ತಪ್ಪಿಗೆ ಲೆಕ್ಕಾಚಾರದಲ್ಲಿ 100-200 ವರ್ಷಗಳ ಕಾಲ ಜೈಲು ವಾಸ ಬಂತು. ಅವನೆಲ್ಲಿ ಆಗ್ತಾನೆ 100-200 ವರ್ಷಗಳ ಕಾಲ? ಅದಕ್ಕೆಲ್ಲ ಒಟ್ಟು ಸೇರಿ ಸಮರೈಸ್ ಮಾಡಿ ಅವನೇ 12 ವರ್ಷ ಜೈಲು ವಾಸವನ್ನು ಕೊಟ್ಟರು. ಕೊನೆಗೆ ಜುಲ್ಮಾನೇ ಹಾಗೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಬಂದಾಗ 1,000 ಗಟ್ಟೆಯಲ್ಲಿ ನಿಲ್ಲಿಸಿ ಕಳಿಸ್ತ. ಈಗಲೂ ಬರ್ತಾ ಉಂಟಲ್ಲ, ದಾರಿಯಲ್ಲಿ ತಪ್ಪು ಮಾಡಿದ್ದಕ್ಕೆ ವಾಹನಗಾರರು ದಂಡ ಹಾಕುವ ಅಧಿಕಾರ ದಂಡನಾಧಿಕಾರಿಗಳಿಗೆ ಮಾತ್ರ ಅಂತ ಅವರು ತೀರ್ಪು ಕೊಟ್ಟಿದ್ದಾರೆ. ಮತ್ತೆ ಯಾರು ಮಾತಾಡು, ಎಷ್ಟು ಶುಲ್ಕ ಕಟ್ಟಬೇಕು ಪೆನಾಲ್ಟಿ ಎನ್ನುವುದು ದಂಡನಾಧಿಕಾರಿಗಳಿಗೆ ಹೇಳಲ್ಪಟ್ಟಿದೆ. ಅವರಿಗೂ ಸಹ ನೋಡ್ಲಿಕ್ಕೆ ನಿಯಮ ಏನು ಕೇಳಿದ್ರೆ ಯೋಗ್ಯತೆಯ ಅನುಸಾರ ಅಂತ. ಒಬ್ಬ ವ್ಯಕ್ತಿಯಲ್ಲಿ ಏನಿದೆ, ಎಷ್ಟು ಕೊಡಬಹುದು ಅವನು, ಎಷ್ಟು ಕೊಡ್ಲಿಕ್ಕೆ ಸಮರ್ಥನಿದ್ದಾನೆ, ಎಷ್ಟು ಸಂಪಾದನೆ ಮಾಡಿಯಾನು, ಅದರ ಮೇಲೆ ಅವನಿಗೆ ಫೈನ್ ವ್ಯವಸ್ಥೆ. ಇದನ್ನೇ ಶಾಸ್ತ್ರಗಾರ ಕೃಷ್ಣ ಹೇಳ್ತಾನೆ, ವಿದುಷಾಂ ವಚನೇನಾಪಿ. ಅದನ್ನು ತಿಳಿದವರು ಹೇಳಬೇಕು ಅವರ ಮಾತಿನಲ್ಲಿ ಅಂತ ಒಂದು ಮುಖ. ಇನ್ನೊಂದು ಮುಖ ಹೇಳ್ತಾರೆ, ದಾನೇನಾಪಿ ವಿಶುದ್ಧಿ. ಈ ದೇಹ ದಂಡಗಳು ಪ್ರಾಯಶ್ಚಿತ್ತಗಳು ದಾನದಲ್ಲಿ ಹೋಗ್ತದೆ ಅಂತ ಕೃಷ್ಣ ಹೇಳ್ತಾನೆ. ಇದು ಪ್ರಧಾನ. ಏನೇ ತಪ್ಪು ಮಾಡಿದರೂ ತಿಳಿಯದೇ ಮಾಡಿದಾಗಂತೂ ಗ್ಯಾರಂಟಿ ದಾನದಿಂದ, ವಸ್ತುವಿನ ತ್ಯಾಗದಿಂದ, ಒಳ್ಳೆಯ ಜನರಿಗೆ ವಸ್ತುಗಳ ವಿನಿಯೋಗದಿಂದ, ವಿತರಣೆಯಿಂದ ಖಂಡಿತವಾದ್ರಿಂದ ದಾನವೇ ಪ್ರಧಾನವಾದ, ಅಂದರೆ ಯಜ್ಞ ದಾನ ತಪಸ್ಸು 3 ಕರ್ಮಗಳಲ್ಲಿ ಪ್ರಾಯಶ್ಚಿತ್ತಕ್ಕೆ ಬಹಳ ಮಹತ್ವ ಇರುವಂಥದ್ದು. ತಪಸ್ಸಿಗೆ, ಯಜ್ಞಕ್ಕೆ, ಯಜ್ಞಾನುಷ್ಠಾನಕ್ಕೆ ಬೇಕಾದಂಥ ದ್ರವ್ಯಗಳ ಸಂಪತ್ತುಗಳ ಕೊರತೆ ಇದ್ರೆ ದೈಹಿಕವಾದ ಅವನಿಗೆ ಸಂಬಂಧಪಟ್ಟ ವೈಯಕ್ತಿಕವಾದ ತಪಸ್ಸಿಗೆ, ಅದು ಅವನಲ್ಲಿ ಅಶಕ್ತಿಯಾದರೆ, ವರ್ಷ ಬಾಧೆ ಎಲ್ಲ ಬರ್ತದೆ ಆದರೆ ವಯೋಬಾಧೆ ಎಲ್ಲ ಉಂಟಂತಾದ್ರೆ ದಾನ ಕೊಡು. ನಿನ್ನಲ್ಲಿ ಎಷ್ಟು ಕೊಡ್ಲಿಕ್ಕಾಗತ್ತೆ, ಏನು ಕೊಡ್ತೀಯ, ಎಷ್ಟು ಜನರಿಗೆ ಕೊಡ್ತೀಯ, ಹೇಗೆ ಕೊಡ್ತೀಯ, ಅನ್ನದಾನ, ದ್ರವ್ಯದಾನ, ದುಡ್ಡು ದಾನ, ಭೂಮಿ ದಾನ. ದಾನದಿಂದ ಶುದ್ಧಿ ಉಂಟು ಹೇಳ್ತಾನೆ. ಬಹಳ ವಿಶೇಷ. ವಸ್ತುವಿನ ಆದಷ್ಟು ಮತ್ತೊಬ್ಬರಿಗೆ ವಿನಿಯೋಗವನ್ನು ನಡೆಸುವುದರಿಂದ ಈ ಲೋಕದಲ್ಲಿ ಯಾವುದು ಹೊತ್ಕೊಂಡು ಹೋಗಲಿ ಬರುವುದಿಲ್ಲ. ಬೇರೆ ದೇಶಕ್ಕೆ ಹೋದಾಗಲೇ ವಿಮಾನದಲ್ಲಿ ತಪಾಸಣೆ ಇದೆ. ಕೆಲವೆಲ್ಲ ತಗೊಂಡು ಹೋಗುವ ಹಾಗೆ ಇಲ್ಲ. ಪ್ರಿಪೇರ್ಡ್ ಫುಡ್ ಆಗಲಿ, ಕೆಲವು ವಸ್ತುಗಳಾಗಲಿ ಇಲ್ಲ, ಔಷಧಗಳಾಗಲಿ, ಹೆಚ್ಚಿನ ಬಟ್ಟೆ ಬರೆಗಳು, ಚರ್ಮಾದಿಗಳಾಗಲಿ, ಪರ್ಫ್ಯೂಮ್ಸ್ಗಳಾಗಲಿ ಇಲ್ಲ. ಹಾಗಿರುವಾಗ ನಿಮಗೆ ಸ್ವರ್ಗಕ್ಕೆ ನರಕಕ್ಕೆ ಹೋಗುವಾಗ ಇಲ್ಲಿದೇನು ಬಿಡುತ್ತಾರೆ? ಏನಿಲ್ಲ. ನೀವು ಹೊತ್ತ ದೇಹವನ್ನೇ ಬಡ್ಡಿಗೆ ಬಿಡುವುದಿಲ್ಲ ಅವರು. ಅದನ್ನೇ ಚಟ್ಟದಲ್ಲಿಟ್ಟು ಸುಟ್ಟೋಗ್ಬೇಕಾಗತ್ತೆ ಅಂದಾಗ. ಹಾಗಾಗಿ ಏನು ತಗೊಂಡೋಗ್ಲಿಕ್ಕೆ ಹೋಗದೆ ಇರುವುದರಿಂದ, ಅದು ಗ್ಯಾರಂಟಿ ಆದ್ರಿಂದ ಆದಷ್ಟು ಎಚ್ಚರ ಇದ್ದಾಗ, ಪಾತ್ರ ಸಿಕ್ಕಿದಾಗ ಅದನ್ನು ವಿತರಿಸಿ ಕೊಟ್ಟು ಹೋಗುವುದು ಚಂದ ಅಂತ ಕೃಷ್ಣ ಹೇಳ್ತಾರೆ. ಶುದ್ಧಿ ದಾನದಿಂದ ಎನ್ನುವುದನ್ನು ದೊಡ್ಡ ಸಂಗತಿ. ಇದು ದಾನಕ್ಕೆ ಕೊಟ್ಟಿರತಕ್ಕಂಥ ದೊಡ್ಡ ಸ್ಥಾನಮಾನ. ಆ ಲೆಕ್ಕದಲ್ಲಿ ತ್ರಿಕರ್ಮದಲ್ಲಿ ದಾನಕ್ಕೆ ಕೊಟ್ಟಷ್ಟು ದೊಡ್ಡ ಬೆಲೆ, ಅದರ ಅಷ್ಟು ಸಂಕೀರ್ಣ, ಅದರಷ್ಟು ವ್ಯಾಪ್ತಿ ಇನ್ನೆಲ್ಲಿ ಇಲ್ಲ. ಯಜ್ಞ ಒಂದಿಷ್ಟು ಮುಗಿದೋಗುತ್ತೆ, ತಪಸ್ಸು ಒಂದಿಷ್ಟು, ವ್ರತಚರ್ಯಗಳು ಒಂದಿಷ್ಟು ಮುಗಿದೋಗುತ್ತೆ. ಅದೆಷ್ಟು ಕ್ಲಬ್ ಮಾಡಿದ್ರು, ಆದರೆ ದಾನ ಮುಗಿಯುವುದೇ ಇಲ್ಲ ಸಂಗತಿ. ಅದರ ಅಷ್ಟೇ ಹೇಳಿದಾಗ ಧರ್ಮರಾಜ ಕೇಳಿಬಿಟ್ಟ, ಯಾರಿಗೆ ಹೇಗೆ ದಾನ ಮಾಡಲಿ, ಎಂಥವರಿಗಿಂದ ದಾನ ಒಳ್ಳೆಯದಾಗತ್ತೆ, ಯಾರಿಗೆ ಊಟ ಸಿಕ್ಕಿದಾಗ ಏನು ಹೆಚ್ಚು ಕಮ್ಮಿ ಆಗ್ಬೋದು, ಎಂಥವರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಬೇಡ, ಯಾರು ಬೇಕು. ಶುರು ಮಾಡಿದ ಮತ್ತೆ ಪಾತ್ರದ ಬಗ್ಗೆ ಇನ್ನೊಮ್ಮೆ ಕೇಳಿದ್ದ. ಈಗ ದಾನೇನ ವಿಶುದ್ಧತೆ ಕೃಷ್ಣ ಹೇಳಿದ ತಕ್ಷಣ ನಮಕ ಕೇಳಿಬಿಟ್ಟ. ಕೃಷ್ಣ ಹೇಳುತ್ತಾನೆ, ಮೊದಲಿಗೆ ಕುಲೀನ, ಅವನಿಗೆ ವಂಶದಲ್ಲಿನ ಶ್ರೈಷ್ಠ್ಯ ಬೇಕು, ಒಳ್ಳೆಯ ರೀತಿಯಿಂದ ಹುಟ್ಟಿ ಬಂದವನಾಗಬೇಕು, ಸಂಸ್ಕಾರಯುತನಾಗಿರಬೇಕು ಅವನು. ಪಾತ್ರ ಅಂದ್ರೆ ಕರ್ಮಕೃತ್, ಸ್ವಧರ್ಮವನ್ನು ಚೆನ್ನಾಗಿ ನಡೆಸುವವನಾಗಬೇಕು.
ಒಳ್ಳೆ ವಂಶದಲ್ಲಿ ಹುಟ್ಟಿದ್ದರೇನು, ಅವನಿಗೆ ಬೇಕಾದಂಥ ಜಪದಪ ಅನುಷ್ಠಾನಗಳನ್ನು ಮಾಡುವುದೇ ಇಲ್ಲ, ಕೆಲಸ ನಡೆಸುವುದೇ ಇಲ್ಲ, ಎಲ್ಲ ಬಿದ್ದುಕೊಂಡಿರ್ತಾನೆ, ಏನು ಮಾಡುವುದಿಲ್ಲ. ಎದ್ದ ಬಳಿಕವೂ ಬಿದ್ದುಕೊಳ್ಳುವುದು, ಬಿದ್ದ ಬಳಿಕೆಯೂ ಇದ್ದುಕೊಳ್ಳುವುದೇ. ನೋಡಿ, ಮಲಗುವಾಗೆಂತೂ ಜನ ಮಲಗ್ತಾರೆ, ರಾತ್ರಿ ಸೂರ್ಯ ಕಂತಿದ ಬಳಿಕ ನಿಜವಾಗಿಯೂ ಡೋಸೇಜ್ ಅಲ್ಲಿಗೆ ತನ್ನಷ್ಟಕ್ಕೆ ಕಣ್ಣು ಎಲ್ಲ ಕತ್ತಲಾಗುತ್ತೆ, ಆಯಾಸ ಆಗುತ್ತೆ, ಮಲಗಲಿಕ್ಕೆ ಹೋಗ್ತಾನೆ. ಸಂಜೆ ಬಳಿಕಂತೂ ಖಂಡಿತವಾಗಿ ಮಲಗ್ತಾನೆ ಆದವ ರಾತ್ರಿ ಬಂದಾಗ. ಹಗಲಿಗೆ ಯಾಕೆ ಬಿದ್ದುಕೊಳ್ಳುತ್ತಾನೆ? ತಿನ್ಲಿಕ್ಕಿಲ್ಲದವ ಸರಿ ಬೀದಿ ಬದಿಯಲ್ಲಿ ಬಿದ್ದುಕೊಳ್ಳುತ್ತಾನೆ, ಈ ನಾಯಿಗಳು ಬಿದ್ದುಕೊಂಡಾಗಿ. ತಿನ್ಲಿಕ್ಕಿಲ್ಲ ಪಾಪ, ಯಾರು ಕರೆದುಕೊಳ್ತಾರೆ? ಅವುಗಳು ಸುಮ್ಮನೆ ಇರುವುದಿಲ್ಲ, ತಿರುಗಾಡ್ತಾವೆ, ಉಂಟ ನೋಡ್ತಾವೆ, ಸಿಕ್ಕಿದ್ರೆ ತಿಂತಾವೆ. ಈ ಮನುಷ್ಯ ಪ್ರಾಣಿ ಮಾತ್ರವೇ ಬಿದ್ದುಕೊಳ್ಳುವುದು, ತಿಂದು ಬಿದ್ದುಕೊಳ್ಳುವವ. ಯಾಕೆ? ಧರ್ಮಕ್ಕಿಂತ ಅವರು ಹಾಕ್ತಾರಲ್ಲ, ಸಿಕ್ಕೇ ಸಿಗುತ್ತೆ ಗೊತ್ತವನಿಗೆ. ಕೊಳ್ಳೆ ಹೊಡೆದಾದ್ರು ಕಳ್ಳತನದಲ್ಲಿ ಆದ್ರೂ ತಿಂದೇನು ಅಂತ. ಆದ್ರಿಂದ ಕೃಷ್ಣ ಮೊದಲು ಹೇಳ್ತಾನೆ, ಕೃಷ್ಣನಿಗೆ ಭಾರಿ ಜೋರಾದ ಮಾತು ಕೇಳಿದ್ರೆ ಕೆಲಸ ಮಾಡಯ್ಯ ಅಂತ. ಕುರು ಕರ್ಮೈವ ತಸ್ಮಾತ್ವಂ ಪೂರ್ವತರಂಕೃತ. ಕೃಷ್ಣ ಹೇಗೆ ಹೇಳಿದ ಅರ್ಜುನನಿಗೆ? ಮಾಡು, ಸುಮ್ಮನೆ ಬಿಲ್ಲು ಬಾಣ ಎಸೆದು ತಲೆಗೆ ಕೈ ಮೇಲೆ ಹಾಕಿ ಕೂತ್ಕೊಳ್ಳುವುದಲ್ಲ. ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ. ಭೀಮಸೇನ ಹೇಗೆ ಹೇಳಿದ? ಪ್ರಯತ್ನ ಪಡುತ್ತೇವೆ, ಖಂಡಿತವಾಗಿ ರಿಸಲ್ಟ್ ಬರ್ತದೆ. ನಾವು ಬರ್ತದ ಇಲ್ವೋ ಯೋಚನೆ ಮಾಡಿದ್ರೆ ನೋಡಿ, ಒಬ್ಬ ರೈತ ಮಳೆ ಬರ್ತದ ಇಲ್ವೋ ಗೊತ್ತಿಲ್ಲ, ಖಂಡಿತ ಯಾರಿಗೂ ಗೊತ್ತಿಲ್ಲ. ಹವಾಮಾನ ಇಲಾಖೆಯವರಿಗೆ ಹೇಳಿದ್ರು ಅದು ಕೆಲವೊಮ್ಮೆ ಹವಾಮಾನ ಆಗ್ತದೆ, ಎಲ್ಲೆಲ್ಲಿ ಬರ್ತದೆ ಹೋಗುತ್ತದೆ, ಎಷ್ಟೊಂದು ಗೊತ್ತಿಲ್ಲ, ಯಾರಿಗೂ ಹೋಗ್ತದೆ. ಮಳೆ ಬರುತ್ತಾ ಇಲ್ಲವ ಅಂತ ಸಂಶಯ ಪಟ್ಟುಕೊಂಡೊಬ್ಬ ರೈತ ಕೂತ್ರೆ, ನೆಲ ಹದ ಮಾಡೋದಿಲ್ಲ ಅಂತ ಕೂತ್ರೆ, ಬಿತ್ತುವುದಿಲ್ಲ ಅಂತ ಕೂತ್ರೆ, ಮತ್ತೆ ಮಳೆ ಬಂದ ತಕ್ಷಣ ನೆಲ ಹದ ಮಾಡಿ ಬಿತ್ತಲಿಕ್ಕೆ ಆಗುತ್ತೆ ಅವನಿಗೆ? ಹಾಗೆ ಆದ್ರಿಂದ ನಂಬುವುದು, ಬರ್ತದೆ ಮಳೆ, ಬಿತ್ತುತ್ತಾನೆ. ಅವನಿಗೆ ಗೊತ್ತುಂಟ ಹೆಚ್ಚು ಮಳೆ ಬರ್ತದೆ ಅಂತ. ಬಿತ್ತಿದ್ದೆಲ್ಲ ಕೊಳೆಯುತ್ತದೆ, ಕೆಲವೊಮ್ಮೆ ನೆರೆ ಬಂದು ಕೊಚ್ಚೋಗ್ತದೆ. ಎಲ್ಲ ಚೆನ್ನಾಗಿ ಆಯಿತು, ಫಸಲು ಕೈಗೆ ಸಿಗ್ತದೆ, ನಾಳೆ ಕೊಯ್ಯುವ ಅಂದಾಗ ಮಳೆ ಬಂದು ಸಾಯ್ತದೆ. ಇಲ್ಲ, ಮಳೆ ಎಲ್ಲ ನೋಡಿಕೊಂಡ, ಎಲ್ಲ ಮೀಟರ್ಸ್ಗಳಿವೆ, ಸರಿ ಮಾಡಿದ್ದಾನೆ, ಲೆಕ್ಕಾಚಾರ ಆಗಿದೆ, ಹೇಳಿದ್ರು. ಗ್ರಹಣ ನೋಡಿದ ಹಾಗೆ ಯಾವತ್ತು ಇನ್ನು 6 ತಿಂಗಳ ಮುಂಚೆ, 1 ವರ್ಷದ ಮುಂಚೆಯೂ ಗ್ರಹಣ ಯಾವಾಗ ಬರುತ್ತೆ ಗೊತ್ತಿರುತ್ತೆ. ಹಾಗಾಗಿ ಮೋಡ ಯಾವಾಗ ಒಟ್ಟಾಗುತ್ತೆ, ಮಳೆ ಯಾವಾಗ ಬರುತ್ತೆ, ಗಾಳಿ ಯಾವಾಗ ಬೀಸುತ್ತೆ, ಎಲ್ಲ ಮೀಟರ್ ಇಟ್ಟು ನೋಡಿ ಸರಿ ಮಾಡಿ ಅದಕ್ಕೆ ಸರಿಯಾಗಿ ಹಂಚಿ ಬಿತ್ತಿದ್ದಾನೆ, ಬೆಳೆ ಪಡೆದಿದ್ದಾನೆ ಅಂತ ಹೇಳುವ ಕೇಳಿದರೆ ಏನು ಹೇಳುವ? ನಾಳೆ ಕೊಯ್ಬೇಕು ಅಂತ ವ್ಯವಸ್ಥೆ ಮಾಡಿ ಎಲ್ಲ ಮಲಗಿ ಆರಾಮವಾಗಿ ಗಡದಲ್ಲಿ ದುಡ್ಡು ನಾಳೆ ಬರುತ್ತೆ, ಮಾರ್ಕೆಟ್ ಆಗತ್ತೆ ಗೊತ್ತು. ಅವನಿಗೆ ಬೆಳಿಗ್ಗೆದ್ದು ಗದ್ದೆ ನೋಡುತ್ತಾನೆ, ಎಂತ ಹೇಳುದು 4 ಕಾಡಾನೆಗಳು ನುಗ್ಗಿ ಸಪ್ಪಾಯಿ ಮಾಡಿ. ಏನ್ ಹೇಳ್ತೀವಿ? ಇಲ್ಲ, ಕಾಡಾನೆಯನ್ನು ನೋಡಿಕೊಂಡಿದ್ದೇವೆ, 4 ಮೈಲು ದೂರದಲ್ಲಿ ಕಾಡಾನೆ ಅಂದ್ರೆ ಇವತ್ತು ರಾತ್ರಿ ಹೊರಡು ನಾಳೆ ಬೆಳಿಗ್ಗೆ ಬರುವಷ್ಟರ ಹೊರಗೆ ಒಂದು 16 ಮೈಲು ದೂರದಲ್ಲಿ ಕಾಡಾನೆಗಳು ಇಲ್ಲ, ಬಾರದಂತೆ ಬೇಲಿ ಹಾಕಿದ್ದೇವೆ, ಎಲ್ಲ ನೀವು ಮಾಡಿದ್ದೀರಿ ಅಂಥದ್ದೊಂದು ಗದ್ದೆ ಕಥೆಯು ನಾನು ಕೇಳಿದ್ದೇನೆ. ಏನಾಗಿದೆ ಅಂದ್ರೆ, ನಾಳೆ ಬೆಳಿಗ್ಗೆ ಆದಾಗ ಗರ್ದಾಗಿ ಕಬ್ಬಿನ ಜಲ್ಲೆ ಇದ್ದಿತ್ತಂತೆ, ಪೂರ ನುಚ್ಚು ನೂರಾಯ್ತಂತೆ. ಏನು ಕೇಳಿದ್ರೆ, 2 ಹಾವುಗಳ ಲಡಾಯಿ ಖಾಲಿ. ಅದೇ ತೋಟದಲ್ಲಿದ್ದ 2 ಹಾವುಗಳು, ಹೆಬ್ಬಾವು ಕಾಳಿಂಗ, ಒಂದನ್ನೊಂದು ನುಂಗಿ ಹಿಡಿಯಲು ಹೋಗಿ ಗಲಾಟೆ ಮಾಡಿಕೊಂಡು ಇಡೀ ಅಷ್ಟು ದೊಡ್ಡ ಆ ತೋಟವನ್ನು ಹುಡಿ ಮಾಡಿದೆ, ನೆಲ ಸಮ ಮಾಡಿದೆ, ಗಲಾಟೆ ಎಬ್ಬಿಸಿದೆ. ಆದ್ರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ. ಯಾಕೆ? ದೇವರು ಅಂತ ಕೃಷ್ಣ ಹೇಳೋದು, ನೀನು ಕೆಲಸ ಮಾಡು. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಏತುರ್ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ ಅಂತಾನೆ. ಫಲದ ಅಧಿಕಾರ ನಿನಗಿಲ್ಲ, ಕೆಲಸ ಮಾಡುವುದಷ್ಟೇ ಮಾಡಬೇಕು. ಎಷ್ಟು ಚೆನ್ನಾಗಿದೆ. ಕರ್ಮಕೃತ್ ವೈದ್ಯ. ಕೆಲಸ ಅಂತ ಮಾಡುವುದಲ್ಲ, ತಿಳಿದು ಮಾಡಬೇಕು, ತಿಳ್ಕೊಳ್ಬೇಕು. ಪಾತ್ರೆ ತೊಳೆಯುವುದು ಕೆಲಸವೇ, ಬಟ್ಟೆ ಒಗೆಯುವುದು ಕೆಲಸವೇ, ಓಡಾಡುವುದು ಕೆಲಸವೇ. ಅದು ಮುಖ್ಯ ಅಲ್ಲ ಅಂದ. ಅದು ಹೌದು, ಇರಲಿ, ಅದು ದೈನಂದಿನ, ಅದು ಅನಿವಾರ್ಯ. ತಿನ್ನುವವನಿಗೆ ತಟ್ಟೆ ತೊಳಿಲೇಬೇಕು. ಯಾಕೆಂದ್ರೆ ತಿನ್ಲಿಕ್ಕೆ. ತೊಳೆಯದ ತಟ್ಟೆಯಲ್ಲಿ ತಿಂದ್ರೆ ಹೊಟ್ಟೆ ಹಾಳಾಗತ್ತೆ. ಸರಿ, ಬಟ್ಟೆ ಒಗೆಯದಿದ್ರೆ ಅವನಿಗೆ ವಾಸನೆ ಬರುತ್ತೆ, ಕೊಳೆ ಆಗತ್ತೆ, ಅವನೇ ಸಾಯ್ತಾನೆ ಅಂದ. ಅವನ ಕೆಲಸ, ಅದನ್ನೆಲ್ಲ ಕೆಲಸ ಹೇಳುವುದಿಲ್ಲ ಯಾರು ಸಹ. ಮತ್ತೆ ವೈದ್ಯ, ತಿಳುವಳಿಕೆಯನ್ನು ತುಂಬಿಸಿಕೋ, ಓದು ಅಂತಾನೆ ದೇವರು. ಓದಿದವನನ್ನು ಕರೆ ಊಟಕ್ಕೆ. ನೋಡಿ, ಊಟಕ್ಕೆ ಹೋಗಿ, ಇದು ಊಟಕ್ಕೆ ಕೃಷ್ಣ ಹೇಳೋದು. ಯಾರಿಗೆ ಊಟ ಆಗ್ಬೇಕು ಅಂದ್ರೆ ಒಳ್ಳೆಯವನಾಗ್ಬೇಕು, ಅವನ ಕೆಲಸ ಮಾಡುವನಾಗ್ಬೇಕು, ಕರ್ಮವನ್ನು ನಿಂದಿಸುವನಾಗಬಾರ್ದು.
ಬಿದ್ದುಕೊಳ್ಳುವವನು ಅವನು ಉಪಯೋಗ ಇಲ್ಲ, ಅವನ ತಲೆ ಹಾಳು ಅಂತ ಅರ್ಥ ಅವನದು. ದೇವರು ಪ್ರಾಣಿಗಳ ತಲೆ ಎಲ್ಲಿಟ್ಟ? ನೆಲದಲ್ಲಿಟ್ಟ, ಅಡ್ಡದಲ್ಲಿಟ್ಟ, ಮೇಲಿಡ್ಲಿಲ್ಲ. ಯಾವ ಪ್ರಾಣಿಗಳ ತಲೆಯೂ ಮೇಲಿಲ್ಲ. ಯಾಕೆ? ದೇ ಹ್ಯಾವ್ ನಾಲೆಜ್. ನೋ, ಅವುಗಳು ಕಲಿಕೆ ಇಲ್ಲ. ಆದ್ದರಿಂದ ತಲೆ ಬಗ್ಗಿಸಿಕೊಂಡೇ ಹೋಗುತ್ತವೆ. ತಲೆ ಇಲ್ಲ ಅವುಗಳಿಗೆ. ನಾವೇನು ಯೂಸೇಜಲ್ಲಿ ಹೇಳ್ತೇವೆ, ನಿಂಗೆ ತಲೆ ಇಲ್ವನ ಕೇಳ್ತೇವೆ. ಅವನು ನಮಗೆ ಕೇಳ್ಬೋದು, ಏನು ನಿಂಗೆ ಕಣ್ಣಿಲ್ವನ ಕೇಳೋದು. ಯಾಕೆ? ಇಲ್ಲಿ ತಲೆ ಉಂಟು, ನಮ್ದು ನಿಂಗೆ ಕಾಣುವುದಿಲ್ಲ ಅಂತ. ಅದಲ್ಲ ತಲೆ. ತಲೆ ಅಂದರೆ ಬುದ್ಧಿವಂತಿಕೆ. ಪ್ರಾಣಿಗಳಿಗೆ ಅಂತಹ ವಿಸ್ಡಮ್ ಇಲ್ಲ, ಚಿಂತನೆ ಇಲ್ಲ, ನಾಲೆಜ್ ಇಲ್ಲ, ಜ್ಞಾನ ಇಲ್ಲ. ಹಾಗಾಗಿ ಪ್ರಾಣಿಗಳನ್ನು ನಾವು ಬೈಯುವ ಹಾಗೆ ಇಲ್ಲ. ಎಂಥದ್ದು ಪ್ರಾಣಿ ಅಂತ ಕೇಳಲಿಕ್ಕಿಲ್ಲ. ಯಾಕೆ? ಪ್ರಾಣಿ ಮಂಡೆ ಕೆಳಗೆ ಅದರದ್ದು. ಯಾವ ಜಾತಿಯ ಪ್ರಾಣಿಯಲ್ಲೂ, ಪ್ರಾಣಿ ಪಕ್ಷಿ ಯಾವ ಜಾತಿಯಲ್ಲಿ, ಕ್ರಿಮಿ ಕೀಟ ಎಲ್ಲ ನೋಡಿ ಬನ್ನಿ, ಎಲ್ಲಿಯೂ ಸಹ ತಲೆ ಅದರದ್ದು ಮೇಲಿಲ್ಲ. ನಮ್ದು ತಲೆ ಮೇಲೆ ಮನುಷ್ಯನದ್ದು. ಯಾಕೆ? ಓದಿಕೊಳ್ಳುತ್ತಾನೆ ಅಂತವನು ಮಂಡೆ ಕೆಳಗೆ ಹಾಕಿದ್ರೆ, ಬಿದ್ದುಕೊಂಡ್ರೆ ಅವ ನಾಯಿಗಿಂತ ಕಡೆ ಆಗ್ತಾನೆ. ಮಂಡೆ ಕೆಳಗೆ ಮಾಡಿದ ಅಂತ ಅರ್ಥ. ಇನ್ನು ಕೆಲವರು ಮಂಡೆ ಕೆಳಗೆ ಮಾಡಿ ಕುಂಡೆ ಮೇಲೆ ಮಾಡೋದುಂಟು, ತಿಂದದ್ದು ಜಾಸ್ತಿ ಆಗಿದೆ ಅಂತ. ಅದರಿಂದ ಮೊದಲು ಕೃಷ್ಣ ಹೇಳ್ತಾನೆ, ವೈದ್ಯ ಕಲಿತವನು ಬೇಕು, ತಥಾಚಾಪಿ ಅನುಶಂಸವಾನ್ ಅಂತಾನೆ. ಮತ್ತೆ ಕ್ರೂರಿಯಾಗಿರಬಾರದು. ಕೆಲವು ಓದಿದವುಗಳಿಗೆಲ್ಲ ಮಂಡೆ ಮೇಲೆ ಕೂತಿರ್ತದೆ, ಉಳಿದವರನ್ನೆಲ್ಲ ತುಳಿತಾನೆ, ಅವರನ್ನೆಲ್ಲ ಹಿಂಸಿಸ್ತಾನೆ, ಅವರನ್ನೆಲ್ಲ ನಿಂದೆ ಮಾಡುತ್ತಾನೆ, ತುಚ್ಛವಾಗಿ ನೋಡುತ್ತಾನೆ. ಇಂತಹ ವಿದ್ಯೆ ಬೇಡ ಅಂದ ದೇವರು. ಅವನು ಸೌಮ್ಯವಾದಿಯಾಗಿರಬೇಕು, ಅಹಿಂಸನಾಗಿರಬೇಕು, ಒಳ್ಳೆ ವಿನೀತನಾಗಿರಬೇಕು. ವಿದ್ಯೆ ಅವನಿಗೆ ಒಳ್ಳೆ ರೀತಿಯಾದ ಬೋಧೆಯನ್ನು ಕೊಟ್ಟಿರಬೇಕು. ಹಾಗೆ ಸಮಾಜದಲ್ಲಿ ಬದುಕುವ ನಮಗೆ ಬೇಕು. ದರೋಡೆಕೋರ, ಹಿಂಸಕ ಇವರೆಲ್ಲ ಪ್ರಯೋಜನ ಇಲ್ಲ. ಅವರಲ್ಲಿ ಒಂದು ರೀತಿಯ ಬುದ್ಧಿವಂತಿಕೆ ಇರಬಹುದು. ಮತ್ತೆ ಹೇಳ್ತಾನೆ, ಶ್ರೀಮಾನ್ ಅನ್ಯಾಯ ಮಾಡಲಿಕ್ಕೆ ನಾಚಿಕೆ ಪಡುವವನು ಬೇಕಂತೆ. ತಪ್ಪು ಮಾಡಲಿಕ್ಕೆ, ಅನ್ಯಾಯ ಮಾಡಲಿಕ್ಕೆ, ಅಧರ್ಮ ಎಸಗಲಿಕ್ಕೆ, ಸುಳ್ಳು ಹೇಳಲಿಕ್ಕೆ ಎಲ್ಲ ಕೆಲವರಿಗೆ ಭಯವೇ ಇಲ್ಲ. ಶಾಸ್ತ್ರ ಹೇಳಿದಂತೆ ಮಾಡಲಿಕ್ಕೆ ನಾವು ಕಷ್ಟಪಡುತ್ತೇವೆ, ಒದ್ದಾಡುತ್ತೇವೆ. ಇವರು ಅಶಾಸ್ತ್ರೀಯವಾಗಿ ಮಾಡಲಿಕ್ಕೂ ನಿರ್ಭಯವಾಗಿ ಪ್ರವೃತ್ತಿ ಮಾಡ್ತಾರೆ. ಲೋಕದಲ್ಲಿ ನಾನು ನೋಡಬೇಕು, ಈಗ ಇತ್ತೀಚೆಗೆ ನಡೆದ ಕೆಲವೊಂದು ಹಬ್ಬ ಹರಿದಿನಗಳನ್ನು ನೋಡುವಾಗ, ನಾಗಪಂಚಮಿ ಇರಬಹುದು, ಸುಬ್ರಹ್ಮಣ್ಯ ಷಷ್ಠಿ ಇರಬಹುದು, ಇವೆಲ್ಲ ನೋಡುವಾಗ ಅಲ್ಲಿ ಶುದ್ಧವಾದ ನಾಗಗಳ ಪೂಜೆಯೇ ಆಗಲಿಲ್ಲ, ಆಗುವುದಿಲ್ಲ, ಆಗ್ಬೇಕಾಗಿಯೂ ಇಲ್ಲ. ತಪ್ಪನ್ನೇ ಢಾಳಾಗಿ ಮಾಡುತ್ತಾನೆ. ಅದಕ್ಕೆ ಹೇಳ್ತಾನೆ, ಶಾಸ್ತ್ರದ ಮೇಲೆ, ಧರ್ಮದ ಮೇಲೆ ಎಲ್ಲಿ ತಪ್ಪಾಗುತ್ತೋ ಅಂತ ಅಳುಕು ಇರಬೇಕು ಅಂತವನು ಕಲಿತವನಿಗೆ ಮಾತ್ರ ಇನ್ನೆಷ್ಟು ಕಲಿಲಿಕ್ಕಿದೆ ಅಂತ. ಮತ್ತೆ ಸ್ಟ್ರೈಟ್ ಫಾರ್ವರ್ಡ್ನೆಸ್, ವಕ್ರತೆ ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ, ರುಜು. ಕೊನೆಗೆ ಹೇಳ್ತಾನೆ ಕೃಷ್ಣ, ಟೋಟಲಿ ಶಾಸ್ತ್ರ ಹೇಳಿದಂತೆ ನಡೆ, ಅದಕ್ಕೆ ಅನುಗುಣ ಆದ ನುಡಿ, ಸತ್ಯವಾದಿ. ಪಾತ್ರಂ ಸರ್ವ ಇಮೇ ದ್ವಿಜ. ಇವರೆಲ್ಲ ದೊಡ್ಡ ದೊಡ್ಡ ಪಾತ್ರಗಳು. ಕುಲೀನ, ಕರ್ಮಕೃತ್, ವೈದ್ಯ, ತಥಾಚಾಪಿ ಅನುಶಂಸವಾನ್, ಶ್ರೀಮಾನ್, ರುಜು, ಸತ್ಯವಾದಿ. ಇವರೆಲ್ಲ ಸತ್ಪಾತ್ರರಿದ್ದಾರೆ ಅಂತ ಹೇಳ್ತಾನೆ. ಅದರಲ್ಲಿಯೂ ಸತ್ಯದ ಬಗ್ಗೆ ಹೇಳೋದು ಕೃಷ್ಣ ಬಹಳ ಚಂದ ಮಾತಾಡ್ತಾನೆ. ಸತ್ಯಸಂಧಂ ನರಃ ದ್ವಿಜಂ ದೃಷ್ಟ ಸ್ಥಾನಾದ್ ವೇಪತಿ ಭಾಸ್ಕರ ಅಂತ. ಒಬ್ಬ ಬದುಕಿನಲ್ಲಿ ಸತ್ಯವನ್ನು ಮೆರೆಯಿಸಿ ಶಾಸ್ತ್ರೋಕ್ತವಾದ ನೆಲೆಯಲ್ಲಿ ತನ್ನ ಬದುಕನ್ನು ನಡೆಸಿಕೊಂಡು ಬಂದವ, ಕೇವಲ ತಿನ್ನುವುದು ತಿರುಗುವುದು ಮಾಡದೆ ಹೊತ್ತು ಇದ್ದಲ್ಲೆಲ್ಲ ಅಧ್ಯಯನ ಮಾಡಿಕೊಂಡು ಭಗವದ್ ಎಚ್ಚರದಲ್ಲಿ ನಡೆದು ಬಂದವನನ್ನು ಸತ್ತಾಗ ಸೂರ್ಯನೇ ನಡಗುತ್ತಾನಂತೆ, ಬದಿಗೆ ಸರಿತಾನಂತೆ. ಏಷಮೇ ಮಂಡಲಂ ಬಿತ್ವ ಯಾತಿ ಬ್ರಹ್ಮ ಸನಾತನಂ. ಸೂರ್ಯ ಮಂಡಲದ ನಡುವೆ ಆತ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅಂತ ಹೇಳಿಕೊಂಡು ಒಬ್ಬ ಜ್ಞಾನಿಯಾದವನ, ಶಾಸ್ತ್ರೀಯವಾದ ನಡೆಯುಳ್ಳವನ ಕೊನೆಯ ಗತಿ ಹೇಗಿದೆ ಅಂತ ಕೃಷ್ಣ ಹೇಳುತ್ತಾನೆ. ಸೂರ್ಯಮಂಡಲದಲ್ಲಿ ಪ್ರವೇಶ ಆಗಿಕೊಂಡು ಮೇಲ್ಲೋಕಕ್ಕೆ ಹೋಗ್ತಾನೆ. ಎಂತ ಅದ್ಭುತವಾದಂಥ ವ್ಯವಸ್ಥೆ. ಸ್ವಾಗತಿಸಲಿಕ್ಕೆ ಸೂರ್ಯಚಂದ್ರ ಇರ್ತಾರೆ ಸಾಕ್ಷಿಭೂತರಾದವರು ಅಂತ. ಅದ್ಭುತವಾಗಿ ಇಂಥವರಲ್ಲಿ ಎದುರಲ್ಲಿ ಕೂತ್ರೆ ಊಟ ಮಾಡಿದ್ರೆ ಉಂಟಂತೆ ಇಡೀ ಪಂಕ್ತಿ ಪಾವನರು ಅಂತಾರೆ ಇವರಿಗೂ. ಇಡೀ ಪಂಕ್ತಿ ಏತೇಚ ಅಗ್ರ ಆಸನಸ್ಥಾಸ್ತೆ ಭುಂಜಾನಾಹ ಪ್ರಥಮಂ ದ್ವಿಜ. ಇವರಿಗೆ ಮೊದಲು ಊಟ ಹಾಕಿದ್ರೆ, ಇವರನ್ನು ಮೊದಲು ಕೊಳ್ಳಿರಿಸಿ ಊಟ ಹಾಕಿಬಿಟ್ರೆ ನಮಗಿವತ್ತು ಊಟದ ಕತೆ ಕೇಳುವುದೇ ಬೇಡ. ಅದನ್ನು ಕೃಷ್ಣ ಬೈತಾನೆ, ಮತ್ತೆ ಕೇಳಿ ಹೇಳುತ್ತೇನೆ ಇರ್ಲಿ. ಅವರು ಕೂತಿದ್ರೆ ತಸ್ಯಾಂ ಪಂಕ್ತ್ಯಾಂಚ ಯೇ ಚಾನ್ಯೇ ತಾನ್ ಪುನಾತ್ಯೇವ ತಾನ ಪುನಂತ್ಯೇವ ದರ್ಶನ. ಇವರನ್ನು ಕಂಡೇ ಉಳಿದವರು ಪಾವನರಾಗಬೇಕಂತೆ. ಇವರನ್ನು ಮೊದಲು ಕುಳ್ಳಿರಿಸಬೇಕು. ಅಗ್ರಾಸನ ಆಸನ ಅಸ್ತಿ.
ಆಸನಸ್ಥಾಸ್ತಿ. ಮೊದಲು ಕುಳ್ಳಿರಿಸಬೇಕು ಇವರನ್ನು. ಇಂಥವರನ್ನು ಮೊದಲು ಕುಳ್ಳಿರಿಸಿ ಊಟ ಹಾಕಿದ್ರೆ ಉಳಿದವರಿಗೆ ಮತ್ತೆ ಬಳಸ್ತಾ ಹೋದ್ರೆ ಇಡೀ ಪಂಕ್ತಿ ಪಾವನ ಆಗುತ್ತೆ ಅಂತ. ಒಂದೊಮ್ಮೆ ಸಾಲಿನಲ್ಲಿ ಊಟದಲ್ಲಿ ಬೇರೆಯವರು ಬಂದಿದ್ರೂ ಸಹ ಇವರಿಂದಾಗಿ ಅವರು ಉದ್ಧಾರರಾಗ್ತಾರೆ, ಈ ಪಂಕ್ತಿ ಪಾವನ ಆಗ್ತದೆ ಅಂತ ಕೃಷ್ಣ ಹೇಳ್ತಾರೆ. ಇವರೆಲ್ಲ ಅದ್ಭುತವಾದವರು. ಅದರ ಬಗ್ಗೆ ಮತ್ತೊಂದು 3-4 ಮಾತು ಹೇಳ್ತಾನೆ, ಮತ್ತೆ ಕೇಳುವ. ಕೃಷ್ಣ ಈ ಸಜ್ಜನರ ಬಗ್ಗೆ, ಸತ್ಪಾತ್ರದ ಬಗ್ಗೆ ಹೇಳುವಾಗ ಒಂದು ದೊಡ್ಡ ಮಾತು ಹೇಳುತ್ತಾನೆ, ಟೋಟಲಿ ನನ್ನವರು ಅಂತ ಕೃಷ್ಣ. ಮದ್ಭಕ್ತ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ಈ ದ್ವಿಜಶ್ರೇಷ್ಠ ಮದ್ಗತ ಮತ್ಪರಾಯಣ, ನನ್ನ ಭಕ್ತರಾಗಬೇಕು ಅವರು, ನನ್ನನ್ನೇ ಶರಣ ಹೊಂದಿರಬೇಕು, ನಾನೇ ದೊಡ್ಡವ ಅಂತವ್ರು ಹೇಳಿರಬೇಕು, ಮತ್ತೆ ಅಂಥವರು ಮಾತ್ರ ಒಳ್ಳೆಯವರು. ಕೃಷ್ಣ ಹೇಳೋದು ನೋಡಿ ಎಷ್ಟು ಚೆನ್ನಾಗಿ. ತಾನ್ ಪಂಕ್ತಿ ಭಾವನಾನ್ ವಿದ್ಧಿ ಪೂಜ್ಯಾಂಶೈವ ಯುಧಿಷ್ಠಿರ ವಿಶೇಷತಃ. ನಾನು ಹೇಳಿದವರು ಇವರು, ಬೇರೆ ಯಾರ್ಯಾರನ್ನು ಪೂಜೆ ಮಾಡೋದನ್ನೆಲ್ಲ ಮೊದಲು ಕುಳ್ಳಿರಿಸು ಅಂತ ಹೇಳುವುದಿಲ್ಲ ನಾನು. ನನ್ನ ಭಕ್ತರು ಶ್ರೇಷ್ಠರು ಅಂತ ನಾನು ಹೇಳೋದು. ನಾನು ದೊಡ್ಡವರು ಅಂತ ಅವರ ನಂಬಿಕೆ ಬೇಕು ಅವರಿಗೆ. ಅಂಥವರನ್ನು ಮಾತ್ರ ನಾನು ಪಂಕ್ತಿ ಪಾವನರು ಹೇಳುತ್ತೇನೆ. ನೋಡಿ, ಕೃಷ್ಣನ ಪ್ರಸಾದದ ಮೇಲೆ ಪ್ರೀತಿ ಇಲ್ಲ, ಕೃಷ್ಣ ಮೆಟ್ಟಿದ ಮಣ್ಣನ್ನು ಹಣೆಯಲ್ಲಿ ಹಚ್ಚಿಕೊಳ್ಳುವುದಿಲ್ಲ. ಇಂಥವರ ಬಗ್ಗೆ ಮಾತಾಡುವಾಗ ಕೃಷ್ಣ ಏನು ಹೇಳ್ತಾನೆ, ಮಹಾಭಾರತದ ಸುದ್ದಿಯಲ್ಲಿ, ಆಪದ್ಧರ್ಮದ ಚಿಂತನೆಯಲ್ಲಿ ಎಷ್ಟು ಅದ್ಭುತ. ಹಾಗಾಗಿ ಇಡೀ ಪ್ರಕರಣವನ್ನೇ ಇಲ್ಲ ಮಾಡಿತು ಕೆಲವರು. ಕೃಷ್ಣ ಹೇಳ್ತಾನೆ, ಯಾರು ಕೂತಾಗ ಇಡೀ ಪಂಕ್ತಿ ಅದು ಪವಿತ್ರ ಅನಿಸಿಕೊಳ್ಳುತ್ತದೆ ಹೇಳಿದ್ರೆ, ನಾನು ದೊಡ್ಡವ ಅಂತ ಹೇಳುವವರು, ನನ್ನ ಪ್ರಸಾದವನ್ನು ಸ್ವೀಕರಿಸುವವರು, ನನ್ನ ಚರ್ಯನ್ನು ನಡೆಸುವವರು, ಚಕ್ರಶಂಗ ಧಾರಣೆ ಮಾಡುವವರು, ನಾನು ಮೆಟ್ಟಿದ ಮಣ್ಣನ್ನು ತಲೆ ಮೇಲೆ ಹಣೆ ಮೇಲೆ ಹಚ್ಚಿಕೊಳ್ಳುವವರು ಇವತ್ತು ನೋಡಿ. ಪರಾಯಣ ಶಬ್ದ ಇರೋದ್ರಿಂದ ಕೃಷ್ಣನನ್ನು ಪ್ರೀತಿಸುವವರು ಇದ್ದಾರೆ, ಉಳಿದವರನ್ನು ಪ್ರೀತಿಸುವವರಿದ್ದಾರೆ, ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಹೇಳುವವರಿದ್ದಾರೆ. ಇದು ಸಹ ಮನುಷ್ಯ ಸಹಜವಾದ ಧರ್ಮ ಅಂತ ಹೇಳುವವರು, ಮನುಷ್ಯತ್ವರಿ ಅಂತ ಹೇಳುವರು. ಅದು ಸರಿಯಲ್ಲ. ಕಳ್ಳನಿಗೂ ಊಟ ಹಾಕುವವರು, ಸುಳ್ಳನನ್ನು ಒಪ್ಪುವವರು, ರಾಜಕಾರಣಿಯನ್ನು ಪ್ರೀತಿಸುವವರು, ಜನಸಾಮಾನ್ಯನನ್ನು ಸಹ ಆಸೆ ಪಡುವವರು, ಇದು ಪ್ರಯೋಜನ ಇಲ್ಲ ಅಂದ. ಅವರವರ ಯೋಗ್ಯತೆ ನೋಡಿಕೊಂಡು ಯೋಚನೆ ಮಾಡಬೇಕು, ಕೆಟ್ಟವರನ್ನು ದೂರ ಇಡಬೇಕು. ಮನೆಯೊಳಗೆ ತಂದೆಗೂ ಊಟ ಇದೆ ಅವನದ್ದು, ಮುದುಕ ತಂದೆಗೂ, ಪಕ್ಕದಲ್ಲಿ ಅವನು ಸಾಕು ನಾಯಿಗೂ ಊಟ ಇದೆ ಅಂದ್ರೆ ಇದು ಯಾರು ಒಪ್ತಾರೆ? ಅಜ್ಜನ ಆಸ್ತಿಯನ್ನು ನುಂಗುವವ ನಾಯಿಯ ಜೊತೆಯಲ್ಲಿ ಅಪ್ಪ ಮನೆ ಊಟ ಹಾಕುವ ಅಂದ್ರೆ ಎಲ್ಲ ಒಂದೇ ರೀ, ಸಮಾನ ಯೋಗಕ್ಷೇಮ, ಅದು ಪ್ರಯೋಜನ ಇಲ್ಲ ಅಂತಾನೆ ಕೃಷ್ಣ. ಅದನ್ನ ಮತ್ಪರಾಯಣ ಅಂತ, ನಾನು ದೊಡ್ಡವ ಅಂತ ಬೇಕೆಂದ್ರೆ ಕೃಷ್ಣನ ಹಠ. ನೀವು ಎಲ್ಲ ದೇವರ ಸೇವೆ ಮಾಡಿ, ಆದ್ರೆ ನಾನು ದೊಡ್ಡವ ಅಂತ ಹೇಳದೆ ಮಾಡ್ಲಿಕ್ಕೆ, ಅವರೆಲ್ಲರಿಗಿಂತ ಮಿಗಿಲು ನಾನು ಮಾಡಿದರೆ ಅವರು ಸಹಜವಾಗಿ ಸತ್ಪಾತ್ರರು. ಪ್ರಾಯಶ್ಚಿತ್ತಕ್ಕೆ ಉಳಿದವರಿಗೆ ಪ್ರಾಯಶ್ಚಿತ್ತವನ್ನು ಆಗಿಸಿಕೊಳ್ಳುವಲ್ಲಿ ಸಫಲತೆಯನ್ನು ಕೊಡುವವರಾಗಿದ್ದಾರೆ. ಇಲ್ಲ ಆದರೆ ಇಲ್ಲ ಅನ್ನೋ ಮಟ್ಟಿನ. ಇವತ್ತು ಅವನನ್ನು ಇವರನ್ನು ಹಾಗೆ ಹೀಗೆಂದು ಎಲ್ಲರನ್ನೂ ಅಪ್ಪಿ ಕೃಷ್ಣ ಮೆಟ್ಟಿದ ಮಣ್ಣಿನ ಮೇಲೆ ನಾನು ಎಷ್ಟೋ ಕಂಡು ನೋಡಿದ್ದೇನೆ, ಹಚ್ಚಿಕೊಂಡ ಆ ಊರ್ದು ಪುಂಡ್ರದ ಮೇಲೆ, ಗೋಪಿ ನಾಮದ ಮೇಲೆ ಒಂದಿಷ್ಟು ಯಾರ್ಯಾರದ್ದೋ ಬಾಬಾ ಬೂಬಗಳದ್ದೋ ಮತ್ತೊಂದು ಇನ್ನೊಂದೋ ಸಾಧು ಸಂತರದ್ದೋ ಮಗದೊಬ್ಬರದ್ದೋ ಎಲ್ಲ ಯಾವ್ಯಾವುದೋ ರೇಣುಗಳನ್ನು, ಪ್ರಸಾದಗಳನ್ನು, ಭಸ್ಮಗಳನ್ನು, ಬೂದಿಗಳನ್ನು ಹಚ್ಚಿಕೊಳ್ಳುವವರಿದ್ದಾರೆ. ಅಪಚಾರ ಅಲ್ವ? ಶಾಸ್ತ್ರ ಉಂಟ ವಾಕ್ಯ. ಅದು ವಿಷ್ಣುಪಾದ ಅಂತ ಹೇಳಿದ ನಂತರ ಮಧ್ಯೆಯಲ್ಲಿ ಜಾಗ ಹಾಗೆ ಲಕ್ಷ್ಮೀ ನಿವಾಸದ ವ್ಯವಸ್ಥೆ ಆಗಬೇಕು ಅಂದಾಗ ಅದರ ಮೇಲೆ ನಮಗೆ ಬೇರೆ ಯಾವುದನ್ನಾದರೂ ಹಾಕಿಕೊಳ್ಳುವಲ್ಲಿ, ಹಚ್ಚಿಕೊಳ್ಳುವಲ್ಲಿ ಎಲ್ಲಿದೆ ಅಧಿಕಾರ? ಇದನ್ನು ಕೃಷ್ಣ ಹೇಳ್ತಾನೆ, ಸೂಚಿಸ್ತಾನೆ. ಹಾಗಾಗಿ ಏನು ಲಕ್ಷಣದಿಂದ ಇರುವವರು ನನ್ನವರೊಂದು ಬಹಳಷ್ಟು ಮಾತನ್ನು ಕೃಷ್ಣ ಹೇಳಿದವ. ಕೊನೆಗೆ ಧರ್ಮರಾಜನಿಗೆ ಅರ್ಥ ಆಗಲಿಕ್ಕೆ ನಾನು ಬೇಡದವರನ್ನು ಹೇಳುತ್ತೇನಂದ. ವಿಚಿತ್ರ. ನಿಂದ್ಯಾನ ಶೃಣು ದ್ವಿಜಾನು ರಾಜನ್. ಬೇಡದವರು ಹೇಗಿದ್ದಾರೆ? ಅಪಿವಾ ವೇದ ಪಾರಗನು. ನೀವು ವೇದ ಓದಿದ್ದಾರೆ ಅಂತ ಹೇಳ್ಬೋದಲ್ಲ. ನೆಗಾಡ್ತಾನೆ ಕೃಷ್ಣ. ವೇದ ಓದಿದವರಿದ್ದರೂ ನನಗಾಗುವುದಿಲ್ಲ ಅಂದ ಕೃಷ್ಣ. ನೋಡಿ, ವೇದದಲ್ಲಿ ಒಂದು ಪರಮವಾದ ಸತ್ಯ ಇದೆ. ಏನು ಸತ್ಯ ಅಂದ್ರೆ, ವೇದ ಇಷ್ಟ ಸರ್ವೈರಹಮೇವ ವೇದ್ಯ ಅಂತ ಕೃಷ್ಣ ಹೇಳಿದ ಒಂದು ಸತ್ಯ. ಇಂಥ ಅನೇಕ ವಾಕ್ಯಗಳನ್ನು ನಾನು ಪುರಾಣಗಳದ್ದು ಕೋಟ್ ಮಾಡಿಟ್ಟಿದ್ದೇನೆ, ಅದು ತಿಳಿಸ್ತೇನೆ. ಜನ ಹೇಳುತ್ತ ಭಗವಂತ ತಾನು ಸುಳ್ಳು ಹೇಳಿಕೊಂಡದ್ದಲ್ಲ. ವೇದದಲ್ಲಿ ಪರಮಮುಖ್ಯ ವೃತ್ತಿಯಿಂದ ಭಗವಂತನೇ ಪೂರ್ಣ ಹೇಳಲ್ಪಟ್ಟದ್ದು. ಉಳಿದವರು ಯಾರಿಗೂ ವೇದದಲ್ಲಿ ಪೂರ ಹೇಳಲ್ಪಡುವ ಯೋಗ್ಯತೆ ಇಲ್ಲ.
ಎನ್ನುವುದು ಸತ್ಯ. ಈಗ ಇಂದ್ರ ವೇದದಲ್ಲಿ ಬಹಳಷ್ಟು ಬರತಕ್ಕಂತಹ ಮಾತಿನ ದೇವತೆ. ಯಾರು ಇಂದ್ರ ವೇದದಲ್ಲಿ? ಇಂದ್ರ ಶಬ್ದಕ್ಕೆ ಅರ್ಥ ಏನು? ಒಂದು ಅರ್ಥದಲ್ಲಿ ಇದಂದ್ರವತೆ ಎಂದು ಇಟ್ಟುಕೊಳ್ಳಿ. ಸೃಷ್ಟಿಯಾದ ಪ್ರತಿಯೊಂದು ಪದಾರ್ಥದಲ್ಲಿಯೂ ಒಳ ಹೊಕ್ಕಿರುವವನು ಅಂತ ಮಾಡಿಕೊಳ್ಳುವ. ಇದು ಯಾರು? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಹೇಳಿದವ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜತಿಷ್ಠ ಮಯಾ ತದವಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಹೇಳುವ. ಮೈ ಸರ್ವ ವಿಧಂ ಪ್ರೋತಂ ಸೂತ್ರೇ ಮಣಿಗಣ ಹೇಳುವ. ಕೃಷ್ಣ ಅಲ್ವಾ ಎಲ್ಲರೊಳಗಿರುವುದು? ಆತ್ಮನಿತಿಷ್ಠನ್ ಆತ್ಮಾನವಂತರೋ ಯಮಯತಿ ಅಂತ ಹೇಳಿ ಜೀವನೊಳಗಿದ್ದುಕೊಂಡು ಪ್ರೇರಣೆ ಮಾಡುವವ, ಜೀವನಿಗೂ ಪೂರ್ವ ಗೊತ್ತಾಗದವ. ಇದಂ ಶರೀರಂ ಕೌಂತೆಯ ಕ್ಷತ್ರಮಿತ್ಯ ವಿಧೀಯತೆ ಅಂತ ಹೇಳಿ ಕ್ಷತ್ರಜ್ಞಂಚಾಭಿಮಾಂ ವಿದ್ಧಿ. ಈ ಅನಂತಾನಂತ ಕ್ಷೇತ್ರಗಳಲ್ಲಿ ಒಳಗೆ ಕೂತು ಎಲ್ಲವನ್ನು ತಿಳಿದವನು. ಒಂದು ಇರುವೆಯ ದೇಹದೊಳಗಿದ್ದು ಅದರ ವಿಷಯ ಗೊತ್ತವನಿಗೆ. ಮನುಷ್ಯನ ದೇಹದೊಳಗಿದ್ದು ಗೊತ್ತು, ಆನೆ ದೇಹದೊಳಗಿದ್ದು. ಇದು ಯಾರಿಗೆ ಗೊತ್ತುಂಡ್ರಿ? ಯಾರಿಗೆ ಜ್ಞಾನ ಇದೆ? ಅವರ ಕ್ಷೇತ್ರದೊಳಗಿದ್ದವರಿಗೆ ಅವರ ಕ್ಷೇತ್ರದ ಜ್ಞಾನ ಇಲ್ಲ, ಇನ್ನು ಉಳಿದ ಕ್ಷೇತ್ರ ಜ್ಞಾನ ಇರದೆ. ಹಾಗೆ ಎಲ್ಲರೊಳಗೆ ಅಂತರ್ಯಾಮಿಯಾದ ಭಗವಂತ ಅಂತ ಹೇಳಿದ್ದ ಬಳಿಕ ವೇದದಲ್ಲಿ ಹೇಳಲ್ಪಟ್ಟ ಎಲ್ಲಾ ಶಬ್ದಗಳು, ಎಲ್ಲಾ ಸ್ವರಗಳು ಎಲ್ಲವೂ ದೇವರನ್ನು ಹೇಳ್ತದೆ ಆಗಿರುವಾಗ, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜತಾವಂತಿ ಹರಿನಾಮಾನಿ ಪಠಿತಾನಿ ಅನ್ನೋ ಸಂಶಯ ಇರುವಾಗ ನೀವು ವೇದದಲ್ಲಿ ಬೇರೆಯವರನ್ನು ಯಾಕೆ ಕಾಣ್ತೀರಿ? ಹೇಗೆ ಹೇಳ್ತೀರಿ? ಆದ್ರಿಂದ ಎಷ್ಟು ವೇದ ಓದಿಕೊಂಡವನು ಬಂದರೂ ನನಗೆ ಸಮಸ್ಯೆ ಅಲ್ಲ ಅಂತಾನೆ ಕೃಷ್ಣ. ಯಾಕೆ? ಬ್ರಾಹ್ಮಣ ಛದ್ಮನಾಲೋಕೆ ಚರತ ಪಾಪಕಾರಿಣ. ಅವರು ವೇದ ಓದಿದವರ ನಾಟಕ ಮಾಡಿದ್ದಾರೆ ಎಂದರ್ಥ. ಇವತ್ತು ನಮಗೊಂದು ದೊಡ್ಡ ಭ್ರಮೆ ಅದು. ಚೆನ್ನಾಗಿ ವೇದ ಬರ್ತದೆ, ಗಟ್ಟಿ ಹೇಳುತ್ತಾರೆ, ನಾನ್ ಸ್ಟಾಪ್ ಅವರಲ್ಲಿ ಉಂಟು, 10-12 ವರ್ಷ ದುಡಿದಿದ್ದಾರೆ ಹೇಳಿ ಅವರನ್ನು ಪ್ರೈಸ್ ಮಾಡ್ತಾರೆ, ಎತ್ತಿ ಹಿಡಿತಾರೆ. ಇಲ್ಲೋ ಅವರು ಹೇಳ್ತಾನೆ ಅವನು ಹೊಟ್ಟೆಪಾಡಿಗಾಗಿ ಮಾಡಿದ ವೇಷ ಅದು ಅಂತಾನೆ ಕೃಷ್ಣ. ಪಾಪಿ ಅವ. ಯಾಕೆಂದ್ರೆ ವೇದದಲ್ಲಿ ಹೇಳಲ್ಪಟ್ಟ ಸತ್ಯವನ್ನೇ ಒಪ್ಪಲಿಲ್ಲವ. ನನ್ನ ಸರ್ವೋತ್ತಮತ್ವನ್ನೇ ವೇದದಲ್ಲಿ ಉಂಟು ಹೇಳುವುದನ್ನು ಹೇಳಲಿಲ್ಲವ. ನಾನೇ ವೇದ. ಒಂದೊಮ್ಮೆ ಅವರಿಗೆ ಕನ್ವಿನ್ಸ್ ಆದ್ರೆ ಕೃಷ್ಣನೇ ವೇದಜ್ಞ, ವೇದ ಪುರುಷ, ಸರ್ವವೇದ ಪ್ರತಿಪಾದ್ಯ ಅಂತ ಆಗಿಬಿಟ್ರೆ ನಾಳೆಯಿಂದ ಅವರು ವೇದವನ್ನು ಹೇಳೋದೇ ಇಲ್ಲ. ಸ್ಟಾಪ್, ಬರುವುದೇ ಇಲ್ಲ. ಇದವರಿಗೆ ಖರ್ಚಿಗೆ ವೇದ, ಬದುಕಿ. ಅದನ್ನ ಕೃಷ್ಣ ಹೇಳ್ತಾನೆ, ಅನಗ್ರಹಿ ಅನಧೀಯಾನ ಪ್ರತಿಗ್ರಹ ರುಚಿಸ್ತುಯ ಯತಸ್ತತಸ್ತು ಮುಂಜಾನ ತಂವಿದ್ಯಾದ ಬ್ರಹ್ಮಘಾತುಕ. ಸಿಕ್ಕಾಪಟ್ಟೆ ಎಲ್ಲೆಲ್ಲಿ ಹೋಗಿ ತಿಂತಾನಲ್ಲ ಅವನು ಯೋಗ್ಯ ಅಲ್ಲ ಹೇಳ್ತಾನೆ ಕೃಷ್ಣ. ನಾಟಕ ಮಾಡುವವನು ಹೇಗೆ ಅಯೋಗ್ಯನು? ಓದಿಕೊಂಡಿದ್ದರು, ಅವನು ನಡೆಸಿಕೊಡದವನು, ತಾತ್ಪರ್ಯ ಇಲ್ಲದವನು, ಅರ್ಥ ಮಾಡಿಕೊಳ್ಳದವನು, ಬರೇ ಶುಷ್ಕವಾದಂತಹ ವೇದದ ಮೇಲಿನ ಅವನಿಗೆ ನಡೆ. ಹಾಗಾಗಿ ತಳಂಗತ ಅಲ್ಲವ ಪಾರಂಗತ. ಮೇಲಕ್ಕೆ ಸಮುದ್ರವನ್ನು ದಾಟುವವನ ಹಾಗೆ ಅಡಿ ಇಳಿಲೇ ಇಲ್ಲ ಅರ್ಥಕ್ಕೆ, ಚಿಂತನೆಗೆ. ಅಂತವನು ಪಾಪಿ ಅನಿಸ್ತಾನೆ. ಹಾಗೆಯೇ ಅಗ್ನಿ ಸಮಾರಾಧನೆ ಮಾಡದವ, ಅಗ್ನಿತ್ಯಾಗ ಮಾಡಿದವ, ಓದದವ, ಶಾಸ್ತ್ರಗಳನ್ನು ತಿಳಿಯದವ, ಎಲ್ಲರಲ್ಲಿ ತಿನ್ಲಿಕ್ಕೆ ಪಡಿಲಿಕ್ಕೆ ಏನೂ ರುಚಿ ಅವನಿಗೆ. ಯಾರದ್ದು ಬೇಕಾದ್ರೂ ತಗೊಳ್ತಾನೆ, ಹೇಗೆ ಬೇಕಾದ್ರೂ ತಗೊಳ್ತಾನೆ. ಅವನ ಧರ್ಮವೇ ಅದು. ಯಾವಾಗಲೂ ಬೇಡುವವನು, ಪಡೆಯುವವನು, ದಾನಿ ಅಲ್ಲದವನು, ವಿರುದ್ಧ ಧರ್ಮದವನು. ಅಂತವನು ಎಲ್ಲೆಂದರಲ್ಲಿ ತಿಂತಾನಲ್ಲ, ನಿಯಮ ಇಲ್ಲದೆ ಏನೆಲ್ಲ ಮುಕ್ತಾನಲ್ಲ, ಇಂಥವನು ನನಗೆ ಒಳ್ಳೆಯವನಲ್ಲ. ಇವನು ದೇವರನ್ನು ಹಾಳು ಮಾಡಿದವ ಅಂತ ಅರ್ಥ, ವೇದವನ್ನು ತಿರಸ್ಕರಿಸಿದವ ಅಂತ ಅರ್ಥ, ಶಾಸ್ತ್ರವನ್ನು ಬಿಟ್ಟವ ಅಂತ ಅರ್ಥವ, ತಿಳಿದವನನ್ನು ಹಂಗಿಸಿದವ ಅಂತ ಅರ್ಥ. ಚೆನ್ನಾಗಿಲ್ಲ, ಇವನು ಬೇಡ ಮಾತ್ರ ಅಂತಾನೆ ದೇವರು. ಮತ್ತೆ ಹೇಳ್ತಾನೆ, ಯಾರ್ಯಾರದ್ದು ತಿನ್ನುವುದು ಅಂದ್ರೆ ಏನ್ ಹೇಳೋದವನು? ಮೃತ ಸೂತಕ ಪುಷ್ಟಾಂಗ ಎಷ್ಟ ಶೂದ್ರಾನ್ನ ಭುಕ್ತಿಜ. ಬಾಯಿ ಬಿಟ್ಟು ಹೇಳ್ತಾನೆ, ಅಸಂಸ್ಕೃತರ ಅನ್ನ, ಒಳ್ಳೆಯ ಧರ್ಮಾಚರಣೆಗಳು ಇಲ್ಲದವರನ್ನ, ಅಶುದ್ಧರ ಅನ್ನ, ಸೂತಕದ ಮನೆಯಲ್ಲಿ, ಮೃತಕದ ಮನೆಯಲ್ಲಿ ಅಂತವರಿಂದ ಕೊಡಲ್ಪಟ್ಟದ್ದನ್ನು ತಿನ್ನುವವ. ಅಂದ್ರೆ ಜಾತಾಶೌಚ ಮೃತಾಶೌಚಗಳಿಗೆ ಅನ್ನ ವಿತರಣೆ ಮಾಡುವ ಅಧಿಕಾರ ಇಲ್ಲ ಅಂತ ಕೃಷ್ಣ ಇಲ್ಲಿ ಸೂಚನೆ ಮಾಡಿ ಕೊಡುತ್ತಾನೆ. ಉಳಿದವರಿಗೆ ಕೊಡುವಂತಿಲ್ಲ, ಉಳಿದ ಕಡೆಯಲ್ಲಿ ಹೋಗುವಂತಿಲ್ಲ ಇವನು ಅಂತ. ರಜಸ್ವಲಿ ಹತ್ತಿರದಲ್ಲಿ ಇವರ ಮೈಲಿಗೆ ವ್ಯವಸ್ಥೆ ಇದೆ. ದೇವಸ್ಥಾನಗಳೊಳಗೆ ಇವರ ಪ್ರವೇಶ ಆದರೂ ಸಂಪ್ರೋಕ್ಷಣೆ ಆಗಬೇಕು ಅಂತ ಹೇಳುವಷ್ಟರ ಮಟ್ಟಿಗೆ ಶೋಧಕ್ಕೆ ಆದಿಯಿಂದ ರಜಸ್ವಲಿಗಿಂತ ಅರ್ಧದಷ್ಟು ಅಶುದ್ಧತೆ
ಮೃತಾಶೋಚನೆಗೆ ಇದೆ, ಸತ್ತ ಆಶೋಚವನ್ನು ಪಡೆದವನಿಗೆ. ಅದಕ್ಕಿಂತ ಅರ್ಧದಷ್ಟು ಜಾತಾಶೋಚನೆಗಿದೆ, ಹುಟ್ಟಿದ ಮೈಲಿಗೆ ಇರುವವನಿಗೆ. ಅದರಿಂದ ಮೃತ ಸೂತಕ ಪುಷ್ಟಾಂಗ, ಸತ್ತವರ ಹುಟ್ಟಿದವರ ಮನೆಯಲ್ಲಿನ 10-12 ದಿನದಲ್ಲಿ ಊಟ ಮಾಡಿದವನು, ಹೊಟ್ಟೆ ತುಂಬಿಕೊಂಡವನು, ಅಸಂಸ್ಕೃತರ ಊಟವನ್ನು ನಡೆಸಿಕೊಟ್ಟವನು, ಅವನಿಗೆ ಕೃಷ್ಣ ಹೇಳ್ತಾನೆ, ಅಹಂಚಾಪಿನ ಜಾನಾಮಿ ಗತಿಂದಸ್ಯ ನರಾಧಿಪ, ಅವನಿಗೆ ಎಂತ ಹಾಳಾಗ್ತದೆ ನನಗೂ ಗೊತ್ತಿಲ್ಲ ಅಂತಾನೆ ಕೃಷ್ಣ. ಅಂದ್ರೆ ಹೇಳಲಿಕ್ಕೆ ಆಗುವುದಿಲ್ಲ ಅಂತ, ಅಷ್ಟು ಹೇಸಿಗೆ ಅವನು ಅಂತ ಎಷ್ಟು ಜೋರು ಹೇಳ್ತಾನ. ಅಂತವರು ನೋಡಿದ ಅನ್ನ ಊಟ ಮಾಡಲಿಕ್ಕಿಲ್ಲ, ನಾಯಿ ನೋಡಿದಂತೆ ಹಂದಿ ನೋಡಿದಂತೆ ಅಂತ ಹೇಳಿಕೊಂಡವ, ಅಂತವರ ಊಟದಲ್ಲೇ ಬದುಕಿದವನ ಕತೆ ಹೇಗಿರುತ್ತದೆ ಕೇಳಿದ್ರೆ ಅಂತವನಿಗೆ ಎಂತ ಗತಿ ಆಗ್ತದೆ ಎಂದು ಹೇಳ್ತಾನೆ. ಅವನು ಗಂಡಾಬಟ್ಟೆ ಜಪ ಮಾಡ್ತಾನೆ. ಕೆಲವರು ಹೇಳುದು ಎಂತ ತಿಂದು ತೊಂದರೆ ಇಲ್ಲ ರೀ, ಜಪತೋ ನಾಸ್ತಿ ಪಾತಕಂ. ಕೃಷ್ಣ ಹೇಳ್ತಾನೆ, ಜಪತಃ ಜುಕ್ವತೋ ವಾಪಿ ಗತಿರೂರ್ಧ್ವಂ ನ ವಿದ್ಯತೆ. ಎಲ್ಲರೂ ಹೇಳಿಕೊಡ್ತಿರುವುದಾಗಿ ಜಪ ಮಾಡಿದ್ರೆ ಆಯ್ತು. ಅಲ್ಲ, ಜಪ ಮಾಡ್ಲಿ ಗೊತ್ತುಂಟ ಇವನಿಗೆ? ಸರಿಕಟ್ಟಿನಲ್ಲಿ ಋಷಿ ಛಂದಸ್ಸು ಹೇಳುವುದಿಲ್ಲ, ಆ ದೇವತಾ ಧ್ಯಾನ ಚಿಂತನೆ ಗೊತ್ತಿಲ್ಲ ಮಾಡುವುದೇಗೆ ಇವನಿಗೆ, ಆಸನಾದಿಗಳ ಕತೆ ಗೊತ್ತಿಲ್ಲ, ಭೂತೋಚ್ಚಾಟನೆ ಬರುವುದಿಲ್ಲ, ನ್ಯಾಸಗಳು ಮಂತ್ರ ನ್ಯಾಸಗಳು ಯಾವುದೂ ಗೊತ್ತಿಲ್ಲ. ಮತ್ತೇನು ಹೇಳಿಕೊಡುತ್ತಾನೆ? 10 ಬಗೆಯಿಂದ ನ್ಯಾಸ ಮಾಡಿಕೊಂಡು ಜಪ ಮಾಡುವಾಗ 1-2 ಅಂಗುಲಿ ನ್ಯಾಸ, ಋಷಿನ್ಯಾಸ, ಕವಚ ಅದು ಮಾತ್ರ ಅಲ್ಲ, ಅಕ್ಷರನ್ಯಾಸ, ಪದನ್ಯಾಸ ಇವೆಲ್ಲ ಕಂಡಾಬಟ್ಟೆ ಇದೆ. ನಾನು ಕೆಲವು ಅಂಶಗಳನ್ನು ಕೃಷ್ಣ ಸಮೀಕ್ಷಾದಲ್ಲಿ, ಮಂತ್ರ ಸಮೀಕ್ಷಾದಲ್ಲಿ, ಸುಗುಣಮಾಲಾದಲ್ಲಿ ಕೃಷ್ಣನ 100 ಮಂತ್ರಗಳ ಬಗ್ಗೆ ಈ ಬಾರಿ ಸೀರೀಸ್ ಕೊಡುತ್ತಾ ಇದ್ದೇನೆ. ಅದರಲ್ಲಿ ಬರ್ತದೆ, ಬಂದಿದೆ ವಾಸ್ತವವಾಗಿ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಜಪದಿಂದ ಇಂಥವರ ಪಾಪ ನಿವೃತ್ತಿ ಆಗ್ತದೆ ಅಂತ ಹೇಳಬೇಡಿ. ಹೋಮ ಮಾಡುತ್ತೇನೆ, ಇನ್ನಷ್ಟು ಕಷ್ಟ. ಜಪ ಮಾಡುವುದಾದ್ರೆ ನಾವೇ ಬಾಯಲ್ಲಿ ಆಡಿಸಬಹುದು, ನಾವೇ ಕೂತ್ಕೊಳ್ಳಿಕ್ಕೆ ಇರ್ತದೆ. ಹೋಮ ಮಾಡುವಾಗ ಯಾರ್ಯಾರು ಸೇರ್ತಾರೆ. ಅದು ಈಗೆಲ್ಲ ದೊಡ್ಡ ದೊಡ್ಡ ಕುಂಡಗಳು, ಎತ್ತಿ ಇಡುವ ಕುಂಡಗಳು, ಎಲ್ಲಿಂದ ಬರತಕ್ಕಂಥ ವಸ್ತುಗಳು. ಹಾಗಾಗಿ ಯಾರೋ ಏನೋ ಹೇಗೋ ಏನೋ ಅಂದ್ರೆ ಕೃಷ್ಣ ಹೇಳ್ತಾನೆ, ಜಪತಃ ಜುಕ್ವತೋ ವಾಪಿ ಗತಿರೂರ್ಧ್ವಂ ನ ವಿದ್ಯತೆ. ನೀವೆಂತ ಕೈಕಲ್ಲಲ್ಲಾಡಿಸಿ ಯಜ್ಞ ಮಾಡಿ ಜಪ ಮಾಡಿ ಏನು ಮಾಡಿದ್ರೂ ಉದ್ಧಾರ ಆಗುವುದಿಲ್ಲ ಇಂಥ ವ್ಯಕ್ತಿ. ಕೆಟ್ಟ ಅನ್ನ, ಅಸಂಸ್ಕೃತರ ಅನ್ನ. ನಿಜವಾಗಿ ಈ ಶ್ಲೋಕದ ಅರ್ಥ ಹೇಳೋದಾದ್ರೆ, ನೇರ ಇವತ್ತಿಗೆ ಹೇಳೋದಾದ್ರೆ, ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ, ಹೋಟೆಲ್ ಸಂಸ್ಕೃತಿ ಅಂತ. ಯಾರು ಹೋಟೆಲಲ್ಲಿ ಊಟ ಮಾಡ್ತಾನೆ ಅವನಿಗೆ ಏನು ಗತಿ ಗೊತ್ತಿಲ್ಲ ಅಂತ ಕೃಷ್ಣ ಹೇಳ್ತಾನೆ ಅಂತ ಅರ್ಥ. ಸತ್ಯ ಹೇಳೋದಾದ್ರೆ ನೀವು ಅನಿವಾರ್ಯ ಅಂತ ಹೇಳಬೇಡಿ, ಆಪದ್ಧರ್ಮ ಅಂತಲೂ ತಿಳಿಸಬೇಡಿ, ಇದು ಸೋಷಲ್ ಎನ್ನುವ ಅರ್ಥವನ್ನು ತಿಳಿಸಬೇಡಿ. ಟೋಟಲಿ ಇಲ್ಲಿನ ಅರ್ಥ ಕೃಷ್ಣನ್ ಹೇಳುವ ನೆಲೆಯಲ್ಲಿ ಅಂತವರಿಗೆ ಏನು ಗತಿ ಅಂತ ಗೊತ್ತಿಲ್ಲ. ಅಂತವರು ಜಪ ಮಾಡಿದ್ದಕ್ಕೂ ಹೋಮ ಮಾಡಿದ್ದಕ್ಕೂ ಬೆಲೆ ಇಲ್ಲ. ಈಗ ಅಂತವರ ದುಡ್ಡನ್ನೇ ಬೆಳೆದು ಹೋಮ ಜಪಗಳನ್ನೆಲ್ಲ ನಡೆಸುವ ದೊಡ್ಡ ದೊಡ್ಡ ಧಾರ್ಮಿಕ ಸಂಸ್ಥೆಗಳೇ ಬೆಳೆದು ಬಂದಿವೆ ಅಂದಾಗ ಈ ಧರ್ಮದ ವ್ಯಾಖ್ಯೆಯಲ್ಲಿ, ಕೃಷ್ಣನ ನೆಲೆಯಲ್ಲಿ ಇವುಗಳ ಪಾಡು ಏನು ಅರ್ಥವೇ ಆಗುವುದಿಲ್ಲ. ಯಾಕೆ ಮನುಷ್ಯ ಹೀಗೆ ಬಂದಿದ್ದಾನೆ ಎನ್ನುವುದೇ ಅರ್ಥ ಆಗದ ಪಾಡು ಇದ್ದಾಗೆ. ಪಂಚದಸ್ಯ ಪ್ರಣಶ್ಯಂತಿ ಆತ್ಮ ಬ್ರಹ್ಮ ತ್ರಯೋಗ್ನಯ ಅಂತಾನೆ. ಇಂಥವರಿಗೆ ಕೆಟ್ಟ ಆಹಾರದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವವನಿಗೆ 5 ನಷ್ಟ ಆಗಿದೆ. 5 ಅಂದ್ರೆ 3 ಬೆಂಕಿ. ಆಹವನೀಯ, ಗಾರವತ್ಯ, ದಕ್ಷಿಣಾಗ್ನಿಯಿಂದ. ಅವನ ಉಪಾಸನದ 3 ಅಗ್ನಿಗಳು ಅವನ ಮನೆಯಲ್ಲಿಲ್ಲ, ಅದು ಮಾತಾಡುವುದಿಲ್ಲ, ಅದಿಲ್ಲೂ ಇಲ್ಲ ಹೆಚ್ಚು ಕಡೆಯಲ್ಲಿ. 3 ಅಗ್ನಿಗಳು ಅಂದ್ರೆ ಅವನದ್ದೇ 3 ಅಗ್ನಿಗಳು, ಸೂರ್ಯಚಂದ್ರರು ಸೇರಿಬೇಕಾದ್ರೆ ಅವರಲ್ಲಿ ಇಲ್ಲ. ಅದು ಹೊರಗಿನ ಇಂದ್ರಿಯಗಳು ಇಲ್ಲ, ಅಂತರಿಂದ್ರಿಯಗಳು ಇಲ್ಲ, ಊಟದ ವ್ಯವಸ್ಥೆ ಇಲ್ಲ, ಇದೆಲ್ಲ ವಸ್ತುಗಳು. ಮತ್ತು ಜ್ಞಾನಾಗ್ನಿಯು ಸೇರಿಕೊಂಡು ಅದನ್ನು ತಿಳಿಸಿಕೊಡುತ್ತಾನೆ. ಅದರ ಒಟ್ಟಿಗೆ, ಅದೇ ಬ್ರಹ್ಮ ಶಬ್ದದಲ್ಲಿ ಹೇಳಿದ್ದು, ಅದರ ಒಟ್ಟಿಗೆ ತಾನು ಸಹ. ಮನುಷ್ಯನು ಹಾಳಾದ, ಅವನ ದೇಹ ಹಾಳಾಯಿತು, ಅವನು ಕಲಿತ ಮೂಟೆ ಅದು ಹೊರಟೋಯ್ತು, ಅವನ ಉಪಾಸನೆ ಅದು ಸತ್ತಿತು ಅಂತ ನೋಡಿ. ಈ ರೀತಿಯಾಗಿ ಹೊರಗಿಂದ ಊಟ ಮಾಡುವವರ ನೆಲೆ ಏನಾಗುತ್ತೆ ಕೇಳಿದ್ರೆ, ಅವರು ಹಾಳಾದದ್ದೊಂದಷ್ಟೇ ಅಲ್ಲದೆ, ಅವರು ಕಲಿತ ವಿದ್ಯೆಗಳು ಹೋಗುವುದಲ್ಲದೆ, ಅವರು ನಡೆದ ಕರ್ಮಗಳು ಸಹ ಅದು ಇಲ್ಲ ಆಗಿಬಿಡ್ತದೆ, ಉದ್ಧಾರಕ್ಕೆ ಬರುವುದಿಲ್ಲ ಅಂತ. ನಿಜವಾಗಿ ಶೂದ್ರ ವೇಶ್ಮನಿ ವಿಪ್ರೇಣ ಕ್ಷೀರಂ ವಾ ದಧಿ ಯದಿವಾ ದಧಿ. ಅವನು ಹಾಲನ್ನು ಬೇಕಾದ್ರೂ ಅಲ್ಲಿದ್ದು ಕುಡಿಲಿ, ಅದು ಮಡಿ ಅಂತ ಕೆಲವರು ಹೇಳೋದುಂಟು. ಮೊಸರನ್ನಾದ್ರೂ ಉಪಯೋಗಿಸಲಿ, ಇದು ಎರಡೂ ಸಹ. ಏನೇ ತುಪ್ಪವನ್ನಾದ್ರೂ ತರಲಿ ಹೇಳ್ತಾನೆ. ಯದಿವಾ ದಧಿ
ತುಪ್ಪದ ಬಗ್ಗೆ ಹೆಚ್ಚು ಹೇಳಲಿಲ್ಲ ಕೃಷ್ಣ, ವಕಾರದಿಂದ ಇಟ್ಟುಕೊಂಡಿದ್ದಾನೆ. ಹಾಲು ಮೊಸರಿಗೆ ಬೆಲೆ ಕೊಟ್ಟಿದ್ದಾರಲ್ಲಿ. ಅವರು ಅದನ್ನು ಹೇಗೆ ಕಾಯಿಸ್ತಾರೋ, ಹೇಗೆ ಎಪ್ಪು ಮಾಡಿದ್ದಾರೋ, ಯಾವ ಅಶೌಚದವರಲ್ಲಿ ಬಂದಾಗ ಇದ್ದಾಗ ಮುಟ್ಟಿ ಮೈಲಿಗೆಯೋ ಮಡೆಯೋ ಆಗಿದೆಯೋ ಗೊತ್ತಿಲ್ಲ. ಆದ್ರಿಂದ ಕೃಷ್ಣ ಹೇಳುತ್ತಾನೆ, ಇಂಥದ್ದು ಮಾಡಿದರೆ, ಯಾರು ಮಾಡಿದರೆ ನಿವೃತ್ತೇನ ನಭೋಕ್ತವ್ಯಂ ವಿದ್ಧಿ ಶೂದ್ರ ಅನ್ನ ಮೇವ ತತ್ಸ. ಒಂದಮ್ಮೆವ ಸಂಸಾರದಲ್ಲಿ ನಿವೃತ್ತಿ ಪಡೆದವ, ಸಂಸಾರವನ್ನು ತ್ಯಜಿಸಿದ ಅನ್ಯಾಸಿಯಾದವ, ಅದು ಇನ್ನೇನೋ ಇಲ್ಲಿಂದ ಹೊರಡಬೇಕು ಅಂತ ಮನಸ್ಸು ಮಾಡಿದವ ಆಗಿದ್ರೆ ಅವನು ಖಂಡಿತವಾಗಿ ಅಲ್ಲಿದ್ದು ತಿನ್ನಬಾರದು, ತಿನ್ನಲೇಬಾರದು. ಅದಕ್ಕೆ ಪ್ರಾಯಶ್ಚಿತ್ತಗಳೆಲ್ಲ ಇಲ್ಲ. ಎಲ್ಲಿವರೆಗೆ ಹೇಳಿದ್ರೆ ಹೇಳ್ತಾನೆ ಕೃಷ್ಣ, ಶೂದ್ರ ಪ್ರೇಷಣ ಕರ್ತುಶ್ಚ ಬ್ರಾಹ್ಮಣಸ್ಯ ವಿಶೇಷತಃ ಭೂಮವನ್ನು ಪ್ರದಾತವ್ಯಂ ಶ್ವಸೃಗಾರ ಸಮೋಹಿಸ. ಅವನು ನಾಯಿನರಿಗೆ ಸಮ. ಯಾರು? ಒಬ್ಬ ಬ್ರಾಹ್ಮಣ. ಎಂತ ಬ್ರಾಹ್ಮಣ? ಅವನು ನೀಚರ ಸೇವೆ ಮಾಡುವವಾದ್ರೆ ಅವನ ಕೆಲಸ ಏನು ಕೇಳಿದ್ರೆ ಸಂಸ್ಕಾರ ಇಲ್ಲದವರ ಮನೆಯಲ್ಲಿನ ಕೆಲಸ, ಅಂತವರ ಕಂಪನಿಯಲ್ಲಿ ವರ್ಕ್, ಅವರ ದುಡ್ಡಿನಲ್ಲಿ ಬದುಕುವುದು. ಪ್ರಯೋಜನ ಇಲ್ಲ ಅಂದ ಶ್ವವೃತ್ತಿ ನೀಚ ಸೇವನಂ ಎನ್ನುವ ಭಾಗವತದ ಏನು ನೆನಪಾಗುತ್ತೆ? 6ನೆಯ ವೃತ್ತಿ ಯಾವುದು ಕೇಳಿದ್ರೆ ನಾಯಿ ಬಾಳು ಅಂತ. ನಾಯಿ ಬಾಳು ಏನು ಕೇಳಿದ್ರೆ ಅವನಿಗಿಂತ ಯೋಗ್ಯತೆಯಲ್ಲಿ ಕಡಿಮೆಯಾದವರ ಹಂಗಿನಲ್ಲಿ, ತುತ್ತಿನಲ್ಲಿ, ಅವರ ಸಂಬಳದಲ್ಲಿ ಅವರ ಅಡಿಯಾಳಾಗಿ ಬದುಕುವುದು, ಕೆಲಸ ಮಾಡುವುದಂತ. ಅಂತ ವ್ಯಕ್ತಿ ಇದ್ರೆ ಅವನಿಗೆ ಊಟ ಹಾಕುವುದು ಕೇಳಿದ್ರೆ ಖಂಡಿತ ನೆಲಕ್ಕೆ ಹಾಕಿ ಅಂತ. ಅವನು ಬಂದ್ರೆ, ನೀಚ ಜನರ ಸೇವೆ ಮಾಡುವ ಒಬ್ಬ ಬ್ರಾಹ್ಮಣ ಬಂದ್ರೆ ಅವನ ಅಯೋಗ್ಯ, ಅವನ ಹೊಟ್ಟೆಯಲ್ಲಿ ಇರತಕ್ಕಂಥ ದುಡ್ಡಿನ ಊಟ ಹೇಸಿಗೆ ಆದ್ರಿಂದ ಅಂತವನಿಗೆ ನೆಲದಲ್ಲಿ ಅನ್ನ ಹಾಕಿ ಅಂದ. ಯಾಕೆಂದ್ರೆ ನಾಯಿಗೆ ಹಾಕುವ ಹಾಗೆ, ನಾಯಿನರಿಗೆ. ಈಗೆಲ್ಲ ಶ್ರೀಮಂತ ನಾಯಿ ಉಂಟು, ತಟ್ಟೆಯಲ್ಲಿ ತಿಂತದೆ ಅವುಗಳು. ನೀವು ಹೇಳ್ತಾನೆ ಹಾಕಬೇಡಿ ಅಂದ. ಅದು ದಾನದ ಲೆಕ್ಕಾಚಾರ, ಮತ್ತೆ ಓಡಿಸೋ ಪ್ರಶ್ನೆ ಇಲ್ಲ. ನಾಯಿಗೆ ಹಾಕಿದ ಒಂದು ಇದು ಹಾಕಿ ಬಿಡುದು ಅಲ್ಲಿ. ಇದನ್ನು ಕೆಲವು ಹೆತ್ತಬ್ಬಿಗೆ ಹೇಳುವವರಿದ್ದಾರೆ. ನಾನು ಕಿವಿಯಾರಿ ಕೇಳಿದ್ದುಂಟು. 10 ಹೆತ್ತ ಅವ್ವ ವೃದ್ಧಾಪ್ಯದಲ್ಲಿ ಕೇಳ್ತಾಳೆ, ನಾನು ಇಲ್ಲಿ ಬರಲಿ, ಹೇಗೆ ಬರಲಿ, ಯಾರ ಮನೆಯಲ್ಲಿ ಇರಲಿ, ನನ್ನ ಅನುಕೂಲ ನೋಡಿಕೊಳ್ಳೋರು ಯಾರು, ತನ್ನ ಬಾಳು ಬೋಳಾಗ್ತಾ ಉಂಟಲ್ಲ ಅಂದಾಗ ಬಂದ್ರೆ ಏನ್ ಮಾಡುದು? ಅದಕ್ಕೆ ಮಕ್ಕಳು ಎಷ್ಟು ಗಟ್ಟಿ ಹೇಳ್ತಾರೆ ಹೇಳಿದ್ರೆ, ನೀನು ಬಂದ್ರೆ ನಿಂಗೆ ಬಿಸಾಡುದು ಅನ್ನ, ನಾಯಿಗೆ ಬಿಸಾಡಿದೆ. ಈ ಶಬ್ದ ಇಲ್ಲಿ ಬರುತ್ತೆ ನೋಡಿ, ಭೂಮವನ್ನು ಪ್ರದಾತವ್ಯ ಎಂದು ಅವರು ಹೇಳಿದ್ದು ಬಿಸಾಡುದೇ ಹೇಳಿಲ್ಲ, ಹಾಕುವುದೇ ಹೇಳಿದ್ದಾರೆ. ಆದ್ರೆ ಇವರು ಅಷ್ಟು ಮುಂದುವರೆದಿದ್ದಾರೆ. ವೇದವ್ಯಾಸರ ಮಾತಿಗೂ ಮುಂದುವರೆದ ಕೇಳಿದ್ದು ಹೆಚ್ಚಾಗಿರ್ತದೆ. ಕೆಲವೊಮ್ಮೆ 3 ಹೊತ್ತು ಮಠದಲ್ಲಿ ಬಿದ್ದು ತಿಂದು ತೇಗಿ ಎದ್ದವರಿಗೆ ಸಂಸ್ಕಾರ ಜಾಸ್ತಿ ಇರ್ತದೆ. ಇಂಥದ್ದು ಕೇಳಿಕೊಳ್ಳಿಕ್ಕೆ ಎಂತ ಅನರ್ಥ ಅಲ್ಲ. ಕೃಷ್ಣ ಹೇಳ್ತಾನೆ ಹಾಗೆ, ಕೆಟ್ಟವರ ಸಹವಾಸದೊಂದಿಗೆ, ಅವರ ಸೇವೆಯೊಂದಿಗೆ, ಅವರ ಹೊಟ್ಟೆ ತುಂಬಿಸಿಕೊಳ್ಳುವ ನೆಲೆಯಲ್ಲಿ ಕೂತಂತಹ ಜನಕ್ಕೆ ಸಂಸ್ಕೃತಿ ಇಲ್ಲ, ನೀತಿ ಇಲ್ಲ, ಅಂತವರಿಗೆ ಊಟದ ದಾನದ ವ್ಯವಸ್ಥೆ ಇಲ್ಲ ಅಂದ. ಹೇಳಿದ ಅದಕ್ಕೆ ನಿಂದ್ಯಾನ್ ಹೇಳಿದ್ದು, ಬೇಡದವರನ್ನು ಹೇಳುತ್ತೇನೆ ಹಾಗೆ ಅವನು ಹೇಳಿದ್ದು ಬಹಳ ಚೆನ್ನಾಗಿದೆ. ಇಂಥವ್ರು ಬೇಡ ಅಂತ ಹೇಳ್ತಾನೆ, ಇಂಥವ್ರಿಗೆ ಊಟ ಹಾಕಬೇಡ ಅಂತ. ಮತ್ತು ಇನ್ನೊಂದು ವ್ಯವಸ್ಥೆ ಹೇಳ್ತಾನೆ, ಪ್ರೇತಭೂತಂತು ಯಹ ಶೂದ್ರಂ ಬ್ರಾಹ್ಮಣ ಜ್ಞಾನ ದುರ್ಬಲ. ಮಂಡೆ ಸಮ ಇಲ್ಲದವ ಅಂತ ಹೇಳ್ತಾನೆ ಕೃಷ್ಣ. ಸತ್ತ ಅಂದ್ರೆ ಈಗ ಅವನ ಅಧಿಕಾರಿ, ಇವನಿಗೆ ಅವನ ಕೈ ಕೆಳಗಡೆ ಕೆಲಸ ಮಾಡುವ ಸಂಬಳದವ. ಮಾಲೀಕ ಸತ್ತ, ಸಂಸ್ಕಾರ ಇಲ್ಲದವ, ನೀಚ, ಇವನಿಗಿಂತ ಯೋಗ್ಯತೆಯಲ್ಲಿ ಕಡಿಮೆಯವ. ಅವನು ಹೆಣಾಗಿದ್ದಾನೆ. ಅವನನ್ನು ಹೊತ್ಕೊಂಡು ಹೋದ, ಇವು ಹೋದ ಬೆನ್ನ ಹಿಂದೆ ಹೋಗ್ಬೇಕಲ್ಲ ಕೆಲಸದವರು ಅಂತ ಹೇಳಿ ಹೋದರೆ, ಇಂಥವನು ಮಂಡೆ ಸಮ ಇಲ್ಲ ಅಂತ ಕೃಷ್ಣ ಬೈತಾನೆ ಅವನಿಗೆ. ತಿನ್ಲಿಕ್ಕೋಸ್ಕರ ಕೂತವ ಅವನ ಜೊತೆಯಲ್ಲಿ, ತಿಂತಾ ಇದ್ದವನ ಗತಿ ಆಯ್ತಲ್ಲ. ಈಗ ಸತ್ತ ಬಳಿಕ ಅವನ ಬೆನ್ನ ಹಿಂದೆ ಹೋದದ್ದಕ್ಕೆ ಅವನು ಅನುಗಚ್ಚತಿ ಅಂತವರನ್ನು ಸೇರಿಸಿಕೊಂಡೊಮ್ಮೆ ಹೋದ್ರೆ ಅವನಿಗೆ ತ್ರಿರಾತ್ರ ಶುಚಿರ ಭವೇತಂದು, ಅವನಿಗೆ 3 ದಿನ ಅಶೌಚ ಉಂಟಂತೆ. ಯಾರು ಅವನ ಜಾತಿಯವಲ್ಲ, ಅವನ ಸಂಬಂಧಿಯವಲ್ಲ, ಅವನ ಕುಟುಂಬದವನಲ್ಲ. ಆದರೆ ಅವನು ತಿಂದಿದ್ದಾನಲ್ಲ, ಅವನ ಬೆನ್ನಿಂದ ಹೋಗಿದ್ದಾನೆ ಅಲ್ಲಿಗೆ ಸತ್ತಕ್ಕೆ. ಸತ್ತ ಬೆನ್ನಿಂದ ಹೋದು, ಜೀವದ್ದಲ್ಲ, ಹೆಣದ ಬೆನ್ನಿಂದ ಹೋದದ್ದು ಅವನಿಗೆ. ಎಂತ ವಿಚಿತ್ರ ನೋಡಿ. ಅನುಗಚ್ಚೇತು ನಿಯಮಾನಂ, ಹೊತ್ಕೊಂಡು ಹೋದಾಗ ಹೆಣದ ಬೆನ್ನ ಹಿಂದೆ ಹೋಗಿಬಿಟ್ರೆ ತ್ರಿರಾತ್ರ ಶುಚಿರ್ಭವೇ. 3 ದಿನ ಅವನು ಸೂತಕ ಆಚರಣೆ ಮಾಡಲಿಕ್ಕೆ ಉಂಟು. ಅಶುದ್ಧನಾಗ್ತಾನೆ, ಅಯೋಗ್ಯನಾಗ್ತಾನೆ. ಇದು ಅವನಿಗೆ ಪನಿಷ್ಮೆಂಟ್ ಇದ್ದಾಗ. ಆಶೌಚ ಬಂದ್ರೆ ಗಮ್ಮತ್ ಮಾಡುವುದಲ್ಲ. ಏನಾದರೂ ತಿನ್ಲಿಕ್ಕೆ ಸಿಗ್ತದೆ, ಹೊಸತು ತಿಂದ ಕೂತ್ಕೊಳ್ಳು, ಸಮಯ ಜಾಸ್ತಿ ನಲ್ಲಪ್ಪ. ಪೂಜೆ ಬಿಟ್ಟ, ಜಪ ಬಿಟ್ಟ, ಪಾರಾಯಣ ಬಿಟ್ಟ, ಟೋಟಲಿ ದೇಹದಲ್ಲಿರತಕ್ಕಂಥ ಧರ್ಮವನ್ನೇ ಮೈಲಿಗೆ ಮಾಡಿಕೊಂಡಲ್ಲ.
ಮತ್ತೆಂತ ಮಾಡ್ಲಿಕ್ಕುಂಟು? ತ್ರಿರಾತ್ರೇತು ತತಃ ಪೂರ್ಣೇ. ನೋಡಿ, ಶುದ್ಧಿ ಆಗುದು ಯಾವಾಗ ಅಂತ ಕೃಷ್ಣ ಹೇಳುತ್ತಾನೆ. 3 ರಾತ್ರಿ ಕಳೆದಾಗ, ರಾತ್ರಿ ಕಳೆಯುವುದು ಯಾವಾಗ ರೀ? ಸೂರ್ಯ ಬಂದಾಗ. ಅದಕ್ಕಿಂತ ಮುಂಚೆ ಎಂತ ಮಾಡಿದ್ರು ರಾತ್ರಿ ಹೋಗುವುದಿಲ್ಲ. ನಿಮಗೆ ಏನಾದರೂ ರಾತ್ರಿ ಹೋಗ್ತದೆ ಹೇಳಿ ನೀವು ದೀಪ ಹಚ್ಚಿದೆ ಹೇಳಿದ್ರಿ, ದೀಪ ಈಗಲೇ ಹಚ್ಚಬಹುದು. ಕತ್ತಲಾದ ತಕ್ಷಣ ದೀಪ ಹಚ್ಚುವ, ರಾತ್ರಿ ಹೋಯ್ತು ಅಂತ ಕುಣಿಬಹುದು. ಇದು ನೆನಪಿಟ್ಟುಕೊಳ್ಳಿ ಕೃಷ್ಣ ಹೇಳೋ ಮಾತು. ಶುದ್ಧಿ ಯಾವಾಗ ಕೇಳಿದ್ರೆ, ಇವತ್ತೆಲ್ಲ ಶುದ್ಧಿ ಮಾಡಿಕೊಳ್ಳುವವರು ಬೆಳಿಗ್ಗೆ 4 ಗಂಟೆಗೆ ಓಡ್ತಾರೆ. ಸೂರ್ಯೋದಯ 6-7 ಗಂಟೆಗೆ ಇರ್ತದೆ. ಮಡಿ ಆಯ್ತು ಹೇಳ್ತಾರೆ, ಮುಟ್ಟಿ ಎಲ್ಲ ಮೈಲಿಗೆ ಮಾಡ್ತಾರೆ. ಅದನ್ನ ಇಷ್ಟು ದಿನ ಕೂತ ಅಶುಚಿಯ ಮೈಲಿಗೆಯ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ಕೊನೆಯ ದಿನದಲ್ಲಿ ದುರಂತವನ್ನು ಮಾಡಿಕೊಳ್ಳುತ್ತಾರೆ. ಕೃಷ್ಣ ಇಲ್ಲಿಯೂ ಹೇಳುತ್ತಾನೆ, ತಿರ್ರಾತ್ರೇತು ತತಪೂರ್ಣೆ ಅಂತ. 3 ರಾತ್ರಿ ರಾತ್ರಿ ಮುಗಿಯುವುದು ಸೂರ್ಯೋದಯ ಆದಾಗ ರಾತ್ರಿ ಮುಗಿತದೆ. ರಾತ್ರಿ 4 ಯಾಮ, ಹಗಲು 4 ಯಾಮ ಲೆಕ್ಕ. ಆದ್ರೆ ರಾತ್ರಿ ಮುಗಿಬೇಕಾದ್ರೆ 4 ಯಾಮ ಅಂದ್ರೆ 12 ಗಂಟೆ. ಸೂರ್ಯೋದಯ ಆದ್ರೆ ಹಗಲು ಬಂತು ಅಂತ ಅರ್ಥ. ಕೆಲವು ದಿವಸ ರಾತ್ರಿ ಹಗಲು ಹೆಚ್ಚು ಕಮ್ಮಿ ಇರ್ತದೆ ಬಿಡಿ, 12 ಪ್ಲಸ್ 12 ಮೈನಸ್ ಇರ್ತದೆ. ಏನಾದರೂ ಪೂರ ರಾತ್ರಿ ಕಳೆಯದೆ 3 ರಾತ್ರಿ ಅವನು ಉಪವಾಸ ಮಾಡಲೇಬೇಕಂದ್ರೆ ಅಶುಚಿಯಾಗಿರ್ಲೇಬೇಕು ಮೈಲಿಗೆ. ಮತ್ತೆ ಮರುದಿನ ಸೂರ್ಯೋದಯದ ಬಳಿಕ ಅವನು ಶುದ್ಧ. ಹೇಗೆ? ನದೀಂ ಗತ್ವ, ನದಿಗೆ ಹೋಗಬೇಕು. ಎಂತ ನದಿಗೆ? ಸಮುದ್ರಗಾನ್. ಸಾಮಾನ್ಯ ನದಿ ಅಲ್ಲ, ಸಮುದ್ರ ಸೇರುವ ದೊಡ್ಡ ನದಿಗೆ ಹೋಗಿ ಸೇರಿ ಅಲ್ಲಿ ಸ್ನಾನ ಮಾಡಿ ಮುಳುಗಿ ಎದ್ದು ಪ್ರಾಣಾಯಾಮ ಶತಂಕೃತ್ವ. ಅನ್ಯಾಯ ಮಾಡಿದ್ದಕ್ಕೆ, ಅವ ಬೆನ್ನಿಂದ ಹೋದದ್ದಕ್ಕೆ. ಇದು ಅಶುಚಿ ಖಾಲಿ ಅಲ್ಲ, ಇದು ಬೇರೆ ಹೆಣದ ಹಿಂದೆ ಹೋದದ್ದಕ್ಕೆ ಅವನಿಗೆ ಪನಿಷ್ಮೆಂಟ್. 100 ಪ್ರಾಣಾಯಾಮ ಮಾಡಬೇಕು. 100 ಸರ್ತಿ ಮಂತ್ರ ಹೇಳೋದಲ್ಲ, 100 ಸರ್ತಿ ಪ್ರಾಣಾಯಾಮ. ರೇಚಕ, ಪೂರಕ, ಕುಂಭಕ. ಪೂರಕ, ರೇಚಕ, ಇದು 100 ಸರ್ತಿ ಮಾಡ್ಲಿಕ್ಕೆ. ರೇಚಕ ಮಾಡಿ, ಪೂರಕ ಮಾಡಿ, ಕುಂಭಕ ಮಾಡುವಂತ. ಅದರಲ್ಲಿ ದೇವರ ಪ್ರಾರ್ಥನೆ, ಪ್ರಣವಾದಿಗಳ ಜಪ. 100 ಪ್ರಾಣಾಯಾಮ ಮಾಡಿ ಘೃತಂ ಪ್ರಾಶಿ ವಿಶುದ್ಧಿ. ಮತ್ತೆ ತುಪ್ಪ ತಿನ್ನಬೇಕು. ತುಪ್ಪದಲ್ಲಿ ಎಲ್ಲರಿದ್ದಾರೆ. ಅದು ಭಗವಂತನ ಪ್ರತೀಕ, ಲಕ್ಷ್ಮಿಯ ಪ್ರತೀಕ. ಅದು ನಮಗೆ ಗೊತ್ತದು. ಗೋವಿನ ದೊಡ್ಡ ಪ್ರಾಡಕ್ಟ್. ಪಂಚಗವ್ಯದಷ್ಟು ಎತ್ತರ. ಮತ್ತೆ ಪಂಚಗವ್ಯ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಪುನಃ ಅವನದ್ದು ಮೈಲಿಗೆ ಇನ್ನೊಂದಾಗುತ್ತೆ. ಘೃತವನ್ನು, ತುಪ್ಪವನ್ನು ಕುಡಿಬೇಕು. ತುಪ್ಪ ಪಡೆದು ಶುದ್ಧನಾಗ್ತಾರೆ ಅಂತ. ಅದು ದಶಾಹ ಶುದ್ಧತೆ ವಿಪ್ರಹ ಎನ್ನುವ ಮಾತು ಇದನ್ನೇ ಹೇಳಿತು. 10 ದಿನ ಹೋಗ್ಬೇಕು. 10 ದಿನ ದಿನಕರ ಸೂರ್ಯ. 11ನೇ ದಿನ ಮಾಡುವವ. ಸೂರ್ಯ ಬಾರದೆ ಯಾವುದು ಎಲ್ಲಿಯೂ ಯಾರಿಗೂ ಶುದ್ಧತೆ ಇಲ್ಲ. ಇದು ರಜಸ್ವಲೆಗೂ ಹಾಗೆ. 3 ದಿನ ಕಳೆದು ಅಂದಾಗ 4ನೇ ದಿನ ಸೂರ್ಯೋದಯದ ಬಳಿಕ ಶುದ್ಧತೆ. ಆಶೌಚಗಳಲ್ಲಿ ಎಲ್ಲದರಲ್ಲಿ ಒಂದೇ ಶಬ್ದ. ಈಗ ಎಲ್ಲಾ ಕಡೆಯಲ್ಲಿ ಅನ್ಯಾಯ ಮಾಡ್ತಾರೆ. ನೀವತ್ತು ಹೇಳಬಹುದು ಹಾಗೆ ಹೀಗೆ ಅಂತ. ನೀವು 1000 ಕಡೆಯವರನ್ನು ತೋರಿಸಿದ್ರು ನಾನು ಹೇಳುವುದಿಲ್ಲ. ಪ್ರಮಾಣದ ವಾಕ್ಯ ಹೀಗೆ. ಸೂರ್ಯೋದಯ ಆಗದೆ ದಿನ ಬರುವುದಿಲ್ಲ, ಅವನು ಶುದ್ಧ ಆಗುವುದಿಲ್ಲ. ಬಲಾತ್ಕಾರದಲ್ಲಿ ಮಾಡಿಕೊಂಡದ್ದೆಲ್ಲ 0 ಆಗಿ ಹೋಗ್ತದೆ. ಇನ್ನು ಕೃಷ್ಣ ಕೆಲವೆಲ್ಲ ಪಂಕ್ತಿಪಾವನವರ ಚಿಂತನೆ ಹೇಳುತ್ತಾನೆ. ಮತ್ತೆ ಕೇಳುವ ವಂದನೆಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.